ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಪತ್ರಿಜಿಯವರಿಗೆ ಮತ್ತು ನನ್ನ ಮಾತಾಪಿತೃಗಳ ಪಾದಾರವಿಂದಗಳಿಗೆ ವಂದಿಸಿ ಆಶೀರ್ವಾದವನ್ನು ಬೇಡುತ್ತಾ, ನಾನು ಶಾಂತಾ ಮುರಳೀಧರ್ ಬೆಂಗಳೂರಿನಿಂದ ಮಾತನಾಡುತ್ತಿದ್ದೇನೆ. ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಶ್ರೀಮತಿ ಮಧುರಾ ಹೆಗಡೆ ಅವರಿಗೂ ಮತ್ತು ಇಲ್ಲಿರುವ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸ್ತಾ ಇದ್ದೇನೆ. ಮತ್ತು ಇಂದಿನ ವಿಷಯ ಮಹರ್ಷಿ ಅಮರ, ಜಗತ್ತು ಕಂಡ ಶ್ರೇಷ್ಠ ಋಷಿ. ಇವರ ಬಗ್ಗೆ ನನಗೆ ತಿಳಿದಂತ ಕೆಲವು ವಿಷಯಗಳೊಂದಿಗೆ ಕೆಲವು ಪುಸ್ತಕಗಳನ್ನ ಕ್ರೋಢೀಕರಿಸ್ತಾ ನಾನು ಹಿಂದಿನ ತಿಂಗಳಲ್ಲಿ 2 ದಿನ ಹೇಳಿದ್ದೆ. ಇವತ್ತು ಮುಂದುವರಿದ ಭಾಗ 3ನೇ ದಿವಸದ್ದು 3, 4, 5, 6, 4 ದಿವಸ ನಾನು ಹೇಳಿದ್ದೇನೆ. ಅದಾದ ನಂತರ ಇನ್ನು 2 ಭಾಗವನ್ನ ಅದರ ಮುಂದಿನ ತಿಂಗಳಲ್ಲಿ, ಅಂದ್ರೆ ಈ ತಿಂಗಳಾದ ನಂತರ ಅದನ್ನ ನಾನು ಮುಗಿಸ್ಲಿದ್ದೇನೆ. ಒಟ್ಟು 8 ಭಾಗ ಇದೆ. ಇದು ನಾನ್ ಮಾಡ್ಕೊಂಡಿರೋದು 8 ಭಾಗ. ಅದರಲ್ಲಿ 2 ಭಾಗ ಮುಂಚೆ ಹೇಳಿದ್ದೇನೆ. ಅದರದ್ದು ಜಿಸ್ಟ್ ಸಣ್ಣದಾಗಿ ನಿಮ್ಗೆ ಕೊಡ್ತೀನಿ. ಯಾಕಂದ್ರೆ ಒಂಚೂರು ಅದಕ್ಕೆ ಇದ್ರೆ ನಿಮಗೆ ಸುಲಭ ಆಗತ್ತೆ ಅನ್ನೋದಕ್ಕೆ. ಕೇಳಿರ್ತೀರಾ ಅಮರರ ಬಗ್ಗೆ, ಆದ್ರೂ ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ ನಾನು. ಅಂದ್ರೆ ಅಮರರು ಅಂತಂದ್ರೆ ಎಷ್ಟೋ ಜನ ಗೊತ್ತು, ಎಷ್ಟೋ ಜನ ಗೊತ್ತಿಲ್ಲ. ಹಾಗಾಗಿ ಅವರ ಸಣ್ಣ ಪರಿಚಯ ಹೇಳ್ತಾ ನಾನು ಮುಂದುವರಿಸ್ತೀನಿ. ಜಗತ್ತಿನ ಒಳಿತಿಗಾಗಿ ತೊಡಗಿಸಿಕೊಂಡ ಶ್ರೇಷ್ಠ ಮಹರ್ಷಿಗಳಲ್ಲಿ ಅಮರರು ಕೂಡ ಒಬ್ರು. ಅಮರರು ಬಾಲ್ಯ, ಯೌವನ, ಸಾಂಸಾರಿಕ ಜೀವನ, ಪುತ್ರಿಯ ಜನನ, ಮತ್ತೆ ಅವರು ಕೌಜಲಿಗೆ ಸಂಸ್ಥಾನದ ಉತ್ತರಾಧಿಕಾರಿಗಳಾಗಿದ್ದು, ಆಮೇಲೆ ಅವರ ಬಂಧುಗಳಿಂದಲೇ ಅವರನ್ನ ಕೊಲ್ಲಲ್ಪಡಲಿಕ್ಕೆ ಸಾಕಷ್ಟು ಸರ್ತಿ ಅವರನ್ನ ಕೊಲ್ಲಲಿಕ್ಕೆ ತಯಾರು ಮಾಡಿದ್ದು, ಆಮೇಲೆ ವಿಷ ಪ್ರಾಶನ ಮಾಡೋದಂತೆ, ಹೀಗೆ ಸಾಕಷ್ಟು ರೀತಿನಲ್ಲಿ ಆಗ ಎಷ್ಟೊಂದು ಮಹರ್ಷಿಗಳು ಅವರಿಗೆ ಸಹಾಯ ಮಾಡಿದ್ರು. ಅದನ್ನೆಲ್ಲ ನಾವು ನೋಡಿದ್ವಿ. ಅಮರರು ಎಂತಹ ಪರಿಸ್ಥಿತಿಯಲ್ಲಿ ಕೂಡ ಅವರು ಶಾಂತ ಚಿತ್ತರಾಗಿ ಇದ್ರು. ಅಂದ್ರೆ ಅದು ಆ ಶ್ರೇಷ್ಠ ವ್ಯಕ್ತಿಗಳ ಲಕ್ಷಣವನ್ನ ತೋರಿಸುತ್ತೆ ನಮ್ಗೆ. ಅದಾದ ನಂತರ ನಾವು ಇದನ್ನೆಲ್ಲ ಸ್ವಾಧ್ಯಾಯದಲ್ಲಿ ನೋಡ್ತಾ ಬಂದ್ವಿ. ಮತ್ತು ಮಹರ್ಷಿ ಅಮರರ 12ನೇ ವಯಸ್ಸಿನಿಂದಲೇ ಅವರಿಗೆ ಋಷಿಗಳ ಸಂಪರ್ಕವಾಗಿದ್ದು, ಋಷಿಗಳು ಇವರನ್ನು ಭೂಮಿಯಲ್ಲಿ ನಡೆಯಬೇಕಾದ ಎಲ್ಲ ಕೆಲಸಗಳಿಗೆ ಬಳಸ್ತಿದ್ದದ್ದು ನಾವು ನೋಡ್ತಾ ಬಂದ್ವಿ. ಅಮರರು ಮತ್ತು ಅವರ ಕುಟುಂಬದ ಸದಸ್ಯರು ಕೂಡ ತುಂಬಾ ಔದಾರ್ಯ ಮತ್ತು ತ್ಯಾಗಮಯಿಗಳಾಗಿದ್ರು. ಅದು ಕೂಡ ತುಂಬಾ ವಿಶೇಷವಾದದ್ದು. ಆಮೇಲೆ ಇದಾದ ನಂತರ 2ನೇ ಅಧ್ಯಾಯದಲ್ಲಿ, ನಾವು 1ನೇ ಅಧ್ಯಾಯದಲ್ಲಿ ಅಷ್ಟೆಲ್ಲ ನೋಡಿದ್ವಿ. 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, 2ನೇ ಅಧ್ಯಾಯದ ಮಧ್ಯದಲ್ಲಿ ಅವರ ತಂದೆ, ಅಮರರ ತಂದೆಯವರಾದ ಬಿ.ಜಿ. ದೇಸಾಯಿ ಅವರು ವಯಸ್ಸಾಗಿ ಕ್ಷೀಣಿಸ್ಲಿಕ್ಕೆ ಶುರು ಆಗತ್ತೆ. ಕ್ಷೀಣಿಸ್ತಾ ಕೌಜಲಿಕ ಸಂಸ್ಥಾನದ ಸಂಪೂರ್ಣ ಜವಾಬ್ದಾರಿಯನ್ನ ಅಮರರಿಗೆ ಕೊಟ್ಟು ಅವರು 1963ರಲ್ಲಿ ನಿಧನ ಹೊಂದುತ್ತಾರೆ. ಅವರನ್ನ ಕೌಜಲಿಗೆ ಸಂಸ್ಥಾನದಲ್ಲಿದ್ದರಿಂದ ಕೌಜಲಿಗೆಯಲ್ಲೇ ಅವರ ಅವರ ದೇಹವನ್ನ ಅಲ್ಲಿ ಇದು ಮಾಡ್ತಾರೆ, ಅಂತ್ಯ ಮಾಡಿಸ್ತಾರೆ. ಇದಾದ ನಂತರ ಅವರು ಧಾರವಾಡದಲ್ಲಿ ಸ್ವಲ್ಪ ದಿನ ಇರ್ತಾರೆ. ಅಲ್ಲಿ ಕೂಡ ಅವರಿಗೆ ಕಿಡಿಗೇಡಿಗಳು ತೊಂದರೆ ಕೊಡೋದನ್ನ ನೋಡಿ ಅವರು ಧಾರವಾಡದಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಇವಾಗ ನಾವು ಅಲ್ಲಿಂದ ಮುಂದುವರೆದ ಸ್ವಾಧ್ಯಾಯನ ನೋಡೋಣ. ಈಗ 2ನೇ ಭಾಗದಲ್ಲಿ ಅವರು ಧಾರವಾಡದಿಂದ ಬೆಂಗಳೂರಿಗೆ ವಾಪಸ್ ಆದ್ರು, ಅಲ್ಲಿವರೆಗೂ ನಾವು ನೋಡಿದ್ವಿ ಅಲ್ವಾ. ಅದ್ರ ಮುಂದಿನ ಭಾಗ ಏನಾಯ್ತಂದ್ರೆ, ಅವರು ಈಗ ನಾವು ಅಂದ್ರೆ ಅಮರರಿಗೆ ಸಾಕಷ್ಟು ಅಲೌಕಿಕ ಅನುಭವಗಳು ಸಾಕಷ್ಟು ಆಗಿದೆ. ಅದರಲ್ಲಿ ನಾನು ಕೆಲವೊಂದು ಮಾತ್ರ ಆರಿಸಿ ಅವ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅವರು ಧಾರವಾಡದಿಂದ ಬೆಂಗಳೂರಿಗೆ ಬಂದ ನಂತರ ಅವರು ಕುಕ್ಟೌನಿನ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾರೆ. 1965 ನವೆಂಬರ್ ತಿಂಗಳಲ್ಲಿ ಋಷಿಗಳು ಹೇಳಿರೋದ್ರಿಂದ ದಿವ್ಯಹಂಸ ಪೂಜೆಯಲ್ಲಿ ಆಚರಿಸಿದ ನಂತರ ಅವರ ನಿರ್ದೇಶನದಂತೆ ಅಮರರು ಏನ್ ಮಾಡ್ತಾರೆ, ಅಮರರ ಪತ್ನಿ ಮತ್ತು ಅವರ ಮಗಳು ಬೇರೆ ಕಡೆ ವಾಸಿಸ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅಮರರ ಪತ್ನಿ ಸುಶೀಲಾಬಾಯಿ ಅವರ ತಾಯಿ ಮನೆಯಲ್ಲಿ, ಶಾರದಾಬಾಯಿ ಅನ್ನೋರ ಮನೆಯಲ್ಲಿ, ಶಾರದಮ್ಮ ಅನ್ನೋರ ಮನೆಯಲ್ಲಿ ಇವ್ರು ವಾಸ ಮಾಡ್ತಾರೆ. ಅಮರರು ಮಾತ್ರ ಕುಕ್ಟೌನ್ ಮನೆಯಲ್ಲಿ ವಾಸ ಮಾಡ್ತಾರೆ. ಹೀಗಿರುವಾಗ
ಒಂದ್ ದಿವ್ಸ ಏನಾಗುತ್ತೆ, ಆದ್ರೆ ಪ್ರತಿ ದಿವಸ ಅವರಿಗೆ ಬೇಕಾದ ಫಲಹಾರ ಪ್ರತಿಯೊಂದನ್ನು ಸುಶೀಲಾಬಾಯಿ ಅವರು ಇವರಿಗೆ ತಂದು ಕೊಡ್ತಾ ಇದ್ರು. ಪ್ರತಿ ದಿವಸ ಬಂದು ಹೋಗ್ತಿದ್ರು, ಆದ್ರೆ ಅವರು ಅಲ್ಲಿರ್ಲಿಲ್ಲ. ಹೀಗಿರುವಾಗ ಒಂದ್ ದಿವ್ಸ ಅಮರರು ಒಂದು ಹೀಗೆ ಧ್ಯಾನ ಮಾಡಿ ಹೀಗೆ ಕೂತಿರ್ತಾರೆ. ಅಷ್ಟೊತ್ತಿಗೆ ಒಂದು ಒಳ್ಳೆ ಪೋಷಾಕ ಹಾಕಿದಂತ ಒಬ್ಬ ವ್ಯಕ್ತಿ ಸೂಟ್ ಹಿಡ್ಕೊಂಡು ಬರ್ತಾರೆ ಇವ್ರ ಮನೆಗೆ. ದೊಡ್ಡ ಒಂದು ಪ್ರವಾಸದ ಪೆಟ್ಟಿಗೆ ಅಂದ್ರೆ ದೊಡ್ಡ ಸೂಟ್ ಕೇಸ್ ನ ತಗೊಂಡು ಬರ್ತಾರೆ. ಆಮೇಲೆ ಒಂದು ಸಂದೇಶದ ಕಾಗದ ಅಂದ್ರೆ ಗ್ರೀಟಿಂಗ್ ಕಾರ್ಡ್ ಕೊಡ್ತಾರೆ ಅವರಿಗೆ. ಕೊಟ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅವ್ರು ಹೇಳ್ತಾರೆ, ಗ್ರೀಟಿಂಗ್ ಕಾರ್ಡ್ ಕೊಡ್ತಾರೆ. ಕೊಟ್ಟ ನಂತರ ಅವ್ರೇನ್ ಮಾಡ್ತಾರೆ, ಇವರು ಕೊಟ್ಬಿಟ್ಟು ಹೊರಟೋಗ್ತಾರೆ. ಇವ್ರಿಗೆ ಯಾರು ಅಂತ ಕೇಳೋ ಅಷ್ಟ್ರಲ್ಲಿ ಅವ್ರಿಗೆ ಹೋಗಿ ಆಗ್ಬಿಟ್ಟಿರುತ್ತೆ. ಆಮೇಲೆ ಆ ಗ್ರೀಟಿಂಗ್ ಕಾರ್ಡ್ ಅಲ್ಲಿ ಏನಿದೆ ಅಂತ ನೋಡುವಾಗ ಅದರಲ್ಲಿ ಬರ್ದಿರ್ತಾರೆ SG ಜಗದೀಶ್ ಅಂತ, ಅಂದ್ರೆ ಸುಪ್ರೀಂ ಗಾರ್ಡ್ ಅಂತ, ಅಂದ್ರೆ ಶಿವನೇ ಬಂದದ್ದು ಅಂತ ಇವ್ರಿಗೆ ಗೊತ್ತಾಗುತ್ತೆ. ಇದಾದ ನಂತರ ಅದ್ರಲ್ಲಿ ಏನ್ ಬರ್ದಿರ್ತಾರೆ ಅಂದ್ರೆ, ನಿಮ್ಮ ಎಲ್ಲ ಬಟ್ಟೆಗಳನ್ನು ಕೂಡ ಆ ಸೂಟ್ ಕೇಸ್ ನಲ್ಲಿ ಹಾಕಿಡ್ಬೇಕು. ಅಂದ್ರೆ ಇವತ್ತು ಹಾಕಿದ ಬಟ್ಟೆನ ನಾಳೆ ಹಾಕೋದಿಲ್ಲ, ಇನ್ನೊಂದ್ ಬಟ್ಟೆ ಹಾಕೊಳ್ತೀವಲ್ವಾ, ಆ ಬಟ್ಟೆನ ಒಗಿಬೇಕಾಗಿರುತ್ತೆ. ಅಂದ್ರೆ ಅದನ್ನ ಸೂಟ್ ಕೇಸ್ ನಲ್ಲಿ ಹಾಕಿಟ್ಬಿಡಿ ಅನ್ನೋ ತರ ನಿಮ್ಮ ಹಾಕಿದ ಬಟ್ಟೆಗಳನ್ನೆಲ್ಲ ಅಲ್ಲಿ ಇಡಿ ಅಂತ ಬಂದಿರುತ್ತೆ. ಆಮೇಲೆ ಅವರು ಆ ಸಂದೇಶದ ಕಾಗದವನ್ನ, ಗ್ರೀಟಿಂಗ್ ಕಾರ್ಡ್ ಅನ್ನ ತೆಗೆದು ನೋಡುವಾಗ ಅದರಲ್ಲಿ ಓದ್ತಾರೆ. ಓದಿದ ತಕ್ಷಣ ಅಕ್ಷರಗಳೆಲ್ಲ ಮಾಯ ಆಗಿ ಬರೀ ಖಾಲಿ ಕಾಗದ ಆಗ್ಬಿಡುತ್ತೆ. ಅವರಿಗೆ ಮಾತ್ರ ವಿಷಯಗಳೇನ್ ಬೇಕೋ ಸಿಕ್ಕಿರುತ್ತೆ. ಇದಾದ ನಂತರ ಯಾವಾಗ್ಲೂ ಬರ್ತಾ ಇರ್ತಾರಲ್ಲ ಅವ್ರ ಪತ್ನಿ, ಬಂದಾಗ ಇಡೀ ಮನೆ ಯಾವಾಗ್ಲೂ ಶುದ್ಧೀಕರಿಸಿರುತ್ತೆ. ಮತ್ತೆ ಅವ್ರ ಬಟ್ಟೆಗಳೆಲ್ಲ ಕ್ಲೀನ್ ಆಗಿ ಒಗೆದು ರೆಡಿ ಮಾಡಿಟ್ಟ ಹಾಗೆ ಸೂಟ್ ಕೇಸ್ ನಲ್ಲಿ ಇರುತ್ತೆ. ಇದು ಋಷಿಗಳು ಅವ್ರ ಜೊತೆಗಿದ್ರು ಅನ್ನೋದಕ್ಕೆ ಇನ್ನೊಂದು ನಿದರ್ಶನ, ಅಂದ್ರೆ ಅಲೌಕಿಕ ಅನುಭವ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನ. ಅವ್ರು ಯಾವಾಗ್ಲೂ ನೋಡ್ತಾರೆ ಅವ್ರ ಪತ್ನಿ ಬಂದಾಗ ಅದ್ ಯಾವಾಗ್ಲೂ ಶುದ್ಧೀಕರಿಸಿರುತ್ತೆ. ಮನೆ ಕೂಡ ಒಬ್ಬ ಕೆಲಸದವರು ಇಲ್ಲ, ಅವ್ರೊಬ್ಬರೇ ಇರ್ತಾರೆ. ಇಷ್ಟಾಗಿ ಕೂಡ ಮನೆ ಕೂಡ ಶುದ್ಧೀಕರಣಗೊಂಡಿರುತ್ತೆ, ಅವರ ಬಟ್ಟೆ ಕೂಡ ಶುದ್ಧೀಕರಣಗೊಂಡಿರುತ್ತೆ. ಹೀಗಿರ್ಬೇಕಾದ್ರೆ ಶಿವನ ಕೇಂದ್ರದಲ್ಲಿ ಅಗ್ನಿ ಪೂಜೆ ಮತ್ತು ಭೂಗತ, ಅಂದ್ರೆ ಬೆಂಗಳೂರಿನ ಕುಕ್ಟೌನ್ ಮನೆಯಲ್ಲಿ ಋಷಿಗಳಿಂದ ಆಚರಿಸಲ್ಪಟ್ಟ 1965 ನವೆಂಬರ್ ತಿಂಗಳಿನಲ್ಲಾದ ದಿವ್ಯಹಂಸ ಪೂಜೆಯ ನಂತರ ಪೂಜಾ ಸಮಯದಲ್ಲಿ ಋಷಿಗಳಿಂದ ಹೊತ್ತಿಸಲ್ಪಟ್ಟಿದ್ದ ಅಗ್ನಿಜ್ವಾಲೆಯ ಕೆಂಡಗಳನ್ನು ಋಷಿಗಳ ಆದೇಶದಂತೆ ಅಗ್ನಿಯು ಆರುವ ಮುನ್ನವೇ ಧಾರವಾಡದ ತೇಗೂರಿನಲ್ಲಿರುವ ಶಿವನ ಕೇಂದ್ರದಲ್ಲಿ ಪೂಜೆ ಸಲ್ಲಿಸಿ ಸೂರ್ಯೋದಯಕ್ಕೆ ಸರಿಯಾಗಿ ಮಂಗಳಾರತಿ ಮಾಡಿ ಭೂಗತ ಮಾಡಬೇಕಾಗಿರತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಈ ಪ್ರಯುಕ್ತ ಅಮರರು ಸುಶೀಲಾಬಾಯಿಯವರು ಮತ್ತು ಮಕ್ಕಳು ಬೆಂಗಳೂರಿನಿಂದ ಮಧ್ಯಾಹ್ನ ಕಾರಿನಲ್ಲಿ ಪ್ರಯಾಣ ಮಾಡ್ತಾರೆ. ಬೆಳಗಿನ ಜಾವದ ಹೊತ್ತಿಗೆ ಧಾರವಾಡ ತೇಗೂರಿನಲ್ಲಿ ಅವ್ರು ಇರ್ಬೋದು ಅನ್ಕೊಂಡು ಹೊರಡ್ತಾರೆ. ಹೊರಟಾಗ ಅಗ್ನಿಕುಂಡವನ್ನ ಸುಶೀಲಾಬಾಯಿಯವರು ಅಮರರು 7 ಕಲಶಗಳನ್ನು ಅವ್ರ ಪಕ್ಕದಲ್ಲಿ ಇಟ್ಕೊಂಡು ಮಾರ್ಗ ಮಧ್ಯದಲ್ಲಿ ಏನಾಗುತ್ತೆ, ಧಾರವಾಡ ತಲುಪ ಮುಂಚೆ ಕಾರಿನ ಚಕ್ರ ಪಂಕ್ಚರ್ ಆಗುತ್ತೆ. ಆಗ ಆಶ್ಚರ್ಯಕರ ರೀತಿಯಲ್ಲಿ ಒಬ್ಬ ಪಂಜಾಬಿ ಸಿಖ್ ವ್ಯಕ್ತಿ ಅಲ್ಲಿಗೆ ಬಂದು ತಕ್ಷಣ ಸರಿ ಮಾಡಿಸಿ ಕೊಡ್ತಾರೆ. ಇದಾದ ನಂತರ ಅವ್ರು ಧಾರವಾಡ ತಲುಪಬೇಕು ಮುಂಚೆ ಅವ್ರೇನ್ ಮಾಡ್ತಾರೆ, ಮಧ್ಯದಲ್ಲಿ ಇಳಿದು ಆ ವೃತ್ತಾಕಾರದಲ್ಲಿ ಆ 7 ಕಲಶದಲ್ಲಿ ಮಧ್ಯ ಕಲಶವನ್ನು ಇಟ್ಟು 6 ಕಲಶವನ್ನು ಕೂಡ ಅವ್ರೇನ್ ಮಾಡ್ತಾರೆ, ಒಂದಕ್ಕೊಂದು ಬೆಸಿಗೆ ಮಾಡಿಸ್ಬೇಕಾಗಿರುತ್ತೆ. ಬೆಸಿಗೆ ಮಾಡಿಸ್ತಾರೆ, ಅದು ಸುಮಾರು ಹೊತ್ತು ಹಿಡಿಯತ್ತೆ. ಸುಶೀಲಾಬಾಯಿ ಅವರಿಗೆ ಚಿಂತೆ ಆಗತ್ತೆ, ನಾವು ಬೆಳಗಿನ ಜಾವದೊಳಗಡೆ ನಾವು ಧಾರವಾಡ ಮುಟ್ಟಿ ಅಲ್ಲಿ ಅದನ್ನ ಭೂಗತ ಮಾಡ್ಬೇಕು, ಸಾಧ್ಯ ಆಗತ್ತಾ ನಮಗೆ ಅಂತ ಅನ್ಕೊಳ್ತಾರೆ. ಆದ್ರೆ ಅಮರರು ಶಾಂತವಾಗಿ ಇರ್ತಾರೆ. ಹೀಗೆ ಆಗುವಾಗ ಎಲ್ಲ ಮುಗಿಸಿ ಅವರು ಹೊರಡ್ತಾರೆ. ಮಾರನೇ ದಿವಸ ಬೆಳಿಗ್ಗೆ ಅಗ್ನಿದೇವನಿಗೆ ಪೂಜೆ ಸಲ್ಲಿಸಿ ಸಕಾಲಕ್ಕೆ ಅಂದ್ರೆ ಸೂರ್ಯೋದಯಕ್ಕೆ ಸರಿಯಾಗಿ ಮಂಗಳಾರತಿ ಮಾಡುವ ಸಾಧ್ಯತೆಗಳ ಬಗ್ಗೆ ಆತಂಕ ತೋರುತ್ತೆ ಸುಶೀಲಾಬಾಯಿ ಅವರಿಗೆ. ಆದ್ರೆ ಅಮರರು ಶಾಂತವಾಗಿರ್ತಾರೆ. ನಂತರ ಅವರುಗಳು ತೇಗೂರಿಗೆ ಬಂದು ತಲುಪಿ ಶುಚಿರ್ಭೂತರಾಗಿ ನಿರ್ದಿಷ್ಟವಾದ ಜಾಗದಲ್ಲಿ ಅಗ್ನಿಕುಂಡವನ್ನು ಭೂಗತ ಮಾಡಿ ಅದಕ್ಕೂ ಮತ್ತು ಕಲಶಗಳಿಗೂ ಪೂಜೆ ಮಾಡಿ 2 ಸುತ್ತು ಮಂಗಳಾರತಿ ಮಾಡಿದ ನಂತರ ಸರಿಯಾಗಿ ಸೂರ್ಯೋದಯ ಆಗುತ್ತೆ. ನಂತರ ಭೂಗತ ಮಾಡಿದ್ದ ಅಗ್ನಿಯ ಮೇಲೆ ಮಣ್ಣನ್ನು ಹಾಕಿ ಆ ಜಾಗವನ್ನು ಮುಚ್ಚಲಾಗುತ್ತದೆ. ದಯಾಮಯರಾದ ಋಷಿಗಳು ಪೂಜೆ ಮತ್ತು ಮಂಗಳಾರತಿಗಳು ಸಕಾಲಕ್ಕೆ ನೆರವೇರಲು ಅನುಕೂಲವಾಗುವಂತೆ ಸೂರ್ಯೋದಯನು ತಡೆ ಹಿಡಿದಿರ್ತಾರೆ. ಅಂದ್ರೆ ಇದೆಲ್ಲ ನಮ್ಗೆ ಕೆಲವೊಂದು ಆಶ್ಚರ್ಯ ಅನ್ನಿಸ್ಬೋದು, ಬಟ್ ಮಹಾತ್ಮರಿಗೆ ಇದ್ಯಾವುದು ಅಸಾಧ್ಯ ಅಲ್ಲ. ಅದನ್ನ ನಾವು ಪ್ರತಿ ಕ್ಷಣ ನೋಡ್ತಾ ಬರ್ಬೇಕು. ಅಂದ್ರೆ ಅವ್ರ ಆಧ್ಯಾತ್ಮಿಕ ಶಕ್ತಿ ಹೇಗಿರ್ತಿತ್ತಂದ್ರೆ,
ಅವ್ರು ವಾಪಸ್ ಬಂದ ಮೇಲೆ ದಿವ್ಯಾಂಶ ಪೂಜೆ ಎಲ್ಲ ನೋಡಿದ್ಮೇಲೆ ಅವರ ಆಧ್ಯಾತ್ಮಿಕದಲ್ಲಿ ಶಕ್ತಿ ಗಣನೀಯವಾಗಿ ಹೆಚ್ಚಾಗ್ತಾ ಹೋಯ್ತು. ಆಮೇಲೆ ಪ್ರಪಂಚದಲ್ಲಿ ಸಾಮಾನ್ಯ ವ್ಯಕ್ತಿ ಅಂತ ಜೀವಿಸ್ತಿದ್ರು ಕೂಡ ಅವರಿಂದ ಉಪದೇಶ ಸಹಾಯ ಪಡೆದುಕೊಳ್ಳೋರು ತುಂಬಾ ಜನ ಬರ್ತಿದ್ರು. ಆಮೇಲೆ ಅವರಿಗೆ ಅಲೌಕಿಕ ಶಕ್ತಿಗಳು ವರ್ಧಿಸ್ತಾ ಹೋಯ್ತು. ಇನ್ನೂ ಜಾಸ್ತಿ ಜಾಸ್ತಿ ಆಗ್ತಾ ಹೋಯ್ತು. ಅವ್ರ ಮನೆಗೆ ಯಾರು ಬರ್ತಾರೆ, ಯಾಕೆ ಬರ್ತಾರೆ, ಏನ್ ಕಾರಣಕ್ಕೆ ಬರ್ತಾರೆ ಅನ್ನೋದು ಮುಂಚೆನೂ ಗೊತ್ತಾಗ್ತಿತ್ತು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅರಿವಾಗ್ಲಿಕ್ಕೆ ಶುರುವಾಯ್ತು. ಆ ವ್ಯಕ್ತಿಗಳ ಹೆಸರುಗಳನ್ನು ಕೂಡ ಇವರು ಹೇಳ್ತಿದ್ರು, ಮತ್ತೆ ಯಾವ ಕಾರಣಕ್ಕಾಗಿ ಬರ್ತಾ ಇದ್ರು ಅಂತಲೂ ಹೇಳ್ತಿದ್ರು. ಎಲ್ಲವೂ ಸ್ಪಷ್ಟವಾಗಿ ಇವರಿಗೆ ಗೋಚರ ಆಗ್ತಿತ್ತು. ಹೀಗಿರ್ಬೇಕಾದ್ರೆ ಆ ಎಲ್ಲಾ ಕೆಲಸಗಳು ಎಲ್ಲರಿಗೂ ಏನ್ ಬೇಕಾ ಅದನ್ನ ಅವರು ತೀರಿಸ್ತಾ ಇದ್ರು. ಸಮಾಧಾನ ಬೇಕಾದ್ರೆ ಸಮಾಧಾನ, ಇನ್ಯಾವುದೇ ರೀತಿಯಲ್ಲಿ ಅವರಿಗೆ ಆಧ್ಯಾತ್ಮಿಕವಾಗಿ ವಿಶೇಷವಾಗಿ ಏನಾದ್ರು ಸಹಾಯ ಮಾಡ್ಬೇಕಿದ್ರೆ ಅದನ್ನು ಸಹಿತ ಹೀಗೆ ಮಾಡ್ತಾ ಇದ್ರು. ಕೆಲವು ವ್ಯಕ್ತಿಗಳು ಹಿಂದಿನ ಜನ್ಮಗಳ ಬಗ್ಗೆ ಕೂಡ ಕೇಳ್ಲಿಕ್ಕೆ ಬರ್ತಿದ್ರು. ಯಾರಿಗೆ ಸೂಕ್ತ ಅಂತವರಿಗೆ ಮಾತ್ರ ಕೆಲವೊಂದು ವಿಷಯಗಳನ್ನ ಅವ್ರು ಹೇಳ್ತಿದ್ರು. ಕಷ್ಟಗಳಲ್ಲಿ ತುಂಬಾ ಸಹಾಯ ಮಾಡ್ತಾ ಇದ್ರು. ಈ ರೀತಿ ಅವರೆಲ್ಲ ನಡೀತಾ ಇರುವಾಗ ಅವರ ಅಲೌಕಿಕದ ಜೊತೆಗೆ ಲೋಕೋಪಯೋಗ ಕೆಲಸಗಳನ್ನು ಕೂಡ ಸಾಕಷ್ಟು ಮಾಡಿದ್ದಾರೆ. ನಾನು ಸ್ವಲ್ಪ ಮಾತ್ರ ಹೇಳ್ತಾ ಇದ್ದೀನಿ. ಅದರಲ್ಲಿ ಸುಶೀಲಾಬಾಯಿ ಅವ್ರ ತಮ್ಮ ಮಂಜುನಾಥ್ ಅಂತ ಇರ್ತಾರೆ. ಅವ್ರೇನಾಗತ್ತೆ, ಅವ್ರು BSc ಆನರ್ಸ್ ಮಾಡಿರ್ತಾರೆ. ಅವರಿಗೆ ರಕ್ಷಣಾ ಸಂಸ್ಥೆ ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರ್ಬೇಕು ಅಂತ ತುಂಬಾ ಆಸೆ ಆಗಿರುತ್ತೆ. ಪರೀಕ್ಷೆನಲ್ಲಿ ಉತ್ತೀರ್ಣರಾಗ್ತಾರೆ. ಆದ್ರೆ ಆರೋಗ್ಯದ ದೈಹಿಕ ಪರೀಕ್ಷೆ ಮಾಡಿದಾಗ ಹೃದಯದಲ್ಲಿ ಅವರಿಗೆ ಒಂದು ಏನೋ ತೊಂದರೆ ಇದೆ, ಹಾಗಾಗಿ ಅವರು ಅದಕ್ಕೆ ಸೆಲೆಕ್ಟ್ ಆಗ್ಲಿಕ್ಕೆ ಆಗಲ್ಲ ಅಂತ ಬರುತ್ತೆ. ಆಗ ಅವ್ರು ತುಂಬಾ ದುಃಖಿಸ್ತಾರೆ. ಯಾಕಂದ್ರೆ ಅವ್ರು ತುಂಬಾ ಇಷ್ಟಪಟ್ಟಿರ್ತಾರೆ. ಅದನ್ನ ಇವ್ರ ಹತ್ರ ಹೇಳ್ತಾರೆ. ಅವ್ರು ನಂಗೆ ತುಂಬಾ ಬೇಜಾರಾಗಿದೆ, ನಾನು ಅದಕ್ಕೆ ಹೋಗ್ಬೇಕಂತ ತುಂಬಾ ಪ್ರಯತ್ನ ಮಾಡಿದೆ, ಪರೀಕ್ಷೆಗೂ ಓದ್ದೆ ಬರ್ದೆ, ಆದ್ರೆ ನನ್ಗೆ ಈಗ ಆಗ್ತಾ ಇದೆ. ದೈಹಿಕವಾದ ತೊಂದರೆ ಅಂದ್ರೆ ಅವರಿಗೆ ಜ್ವರ ಬಂದ್ಬಿಡತ್ತೆ. ಪರೀಕ್ಷೆ ಆಗಿ ಇದೆಲ್ಲ ಆದ ನಂತರ ಆ ಜ್ವರ ಬಂದದ್ದು ಅದು ಹೃದಯದಲ್ಲಿ ಏನೋ ತೊಂದರೆ ಇದೆ ಅಂತ ತೋರಿಸ್ಬಿಟ್ಟಿರುತ್ತೆ. ಹಾಗಾಗಿ ಅವರು ನನ್ಗೆ ಸೆಲೆಕ್ಷನ್ ಆಗ್ತೀನೋ ಇಲ್ವೋ ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ. ಆಗ ಅಮರ್ ಹೇಳ್ತಾರೆ, ನೀನ್ ಒಂದ್ ಕೆಲ್ಸ ಮಾಡು, ನಾಳೆ ನೀನ್ ಇಂಟರ್ವ್ಯೂಗೆ ಹೋಗ್ಬೇಕಲ್ವಾ, ಹೋಗುವಾಗ ನನ್ ಕಾರನ್ನು ತಗೊಂಡು ಹೋಗು. ಅಲ್ಲಿ ಒಬ್ಬ ಟೋಪಿದಾರಿ ವ್ಯಕ್ತಿ ನಿನಗೆ ಸಿಗ್ತಾರೆ, ನಿನ್ಗೆಲ್ಲ ಸಹಾಯ ಮಾಡ್ತಾರೆ, ನೀನು ಹೋಗು ಅಂತ ಹೇಳ್ತಾರೆ. ಹಾಗೆ ಇವ್ರು ಮಂಜುನಾಥ್ ಅಲ್ಲಿಗೆ ಹೋಗ್ತಾರೆ. ಒಂದು ಹ್ಯಾಟ್ ದಾರಿ ವ್ಯಕ್ತಿ ಅಲ್ಲಿಗೆ ಇವ್ರನ್ನ ನೋಡಿ ಬಂದು ಪರಿಚಯ ಮಾಡ್ಕೊಂಡು ಅವ್ರನ್ನ ಏನ್ ಮಾಡ್ತಾರೆ, ಅವ್ರನ್ನ ಕರ್ಕೊಂಡು ಎಲ್ಲಗಳನ್ನು ಕೇಳ್ಕೊಂಡು ಸಂದರ್ಶನದ ಕೊಠಡಿಗೂ ಕರ್ಕೊಂಡು ಹೋಗಿ ಅವ್ರ ಜೊತೆಗೆ ವಾಯುಸೇನೆಯ ಏರ್ಫೋರ್ಸ್ ವೈದ್ಯರ ಪಟ್ಟಿ ನಲ್ಲಿ ಕೂಡ ಇವ್ರನ್ನ 4 ಜನ ಎಲ್ಲ ಕೂತಿರ್ತಾರೆ. ಎಲ್ಲ ಪರೀಕ್ಷೆಗಳನ್ನೆಲ್ಲ ಮಾಡಿಸ್ತಾರೆ. ಎಲ್ಲ ಮಾಡಿ ಆದ್ಮೇಲೆ ಅವ್ರೇನ್ ಮಾಡ್ತಾರೆ, ಆಯ್ಕೆ ಆಗಿದ್ದಾರೆ ಅಂತ ಹೇಳ್ತಾರೆ. ಇವ್ರಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ವೈದ್ಯಕೀಯ ತಪಾಸಣೆ ನಂತರ ತೊಂದರೆ ಇದ್ದ ಹೃದಯವು ಎಲ್ಲಾ ರೀತಿಯಿಂದಲೂ ಸರಿಯಾಗಿರೋದನ್ನು ನೋಡ್ಬಿಟ್ಟು ಅವ್ರು ಸೆಲೆಕ್ಟೆಡ್ ಅಂತ ಹೇಳ್ಬಿಡ್ತಾರೆ. ಎಷ್ಟು ಸಂತೋಷ ಆಗತ್ತೆ ಅಂತಂದ್ರೆ ಅಷ್ಟು ಸಂತೋಷ ಪಡ್ತಾರೆ. ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಕೊಡ್ತಾರೆ ಇವರಿಗೆ. ಆ ಸಂತೋಷವನ್ನ ಹೇಳಲಿಕ್ಕೆ ಅವ್ರು ತಿರುಗಿ ನೋಡುವಾಗ ಟೋಪಿದಾರಿ ವ್ಯಕ್ತಿ ಅಲ್ಲಿರೋದಿಲ್ಲ. ಅದಾದ ನಂತರ ಅವ್ರು ಬಂದು ಇವ್ರ ಹತ್ರ ಹೇಳ್ಕೊಳ್ತಾರೆ, ಎಷ್ಟು ನನಗೆ ಸಹಾಯ ಆಯ್ತು ಅಂತ ತುಂಬಾ ಕಣ್ಣೀರ್ ಹಾಕೊಂಡವರು ಅವರ ಸಂತೋಷವನ್ನ ಅಮರ ಹತ್ರ ಹೇಳ್ಕೊಳ್ತಾರೆ. ಅಂದ್ರೆ ಋಷಿಗಳ ಔದಾರ್ಯವನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗೆ ತುಂಬಾ ಜನಕ್ಕೆ ಮಾಡಿದ್ದಾರೆ ಅವರು. ಅದಾದ ನಂತರ ಒಬ್ಬ ವಾಯುಸೇನೆಯ ಅಧಿಕಾರಿಯ ಗಂಭೀರವಾಗಿ ರೋಗಗ್ರಸ್ತನಾಗಿದ್ದು ಸಾಯುವ ಸ್ಥಿತಿನಲ್ಲಿರ್ತಾರೆ. 25 ವರ್ಷದವರಾದ ಅವರ ಪತ್ನಿ ತುಂಬಾ ಖಿನ್ನರಾಗಿರ್ತಾರೆ. ಇವ್ರ ಹತ್ರ ಹೇಳ್ಕೊಳ್ತಾರ ಅವರು. ಆದ್ರೆ ಸಾಯೋ ಸ್ಥಿತಿಯಲ್ಲಿದ್ದರಿಂದ ನಾ ಹೇಗೂ ಅಂತಿಮ ಇದಾಗ್ತೀನಲ್ಲ ಅಂತ ಹೇಳಿ ಒಂದು ಔತಣಕೂಟ ಎಲ್ಲರಿಗೂ ಕೊಟ್ಬಿಡೋಣ ಅಂತ ಹೇಳಿ ಎಲ್ಲರನ್ನು ಕರೆದಿರ್ತಾರೆ. ಹಾಗೆ ಅಮರರು ಮತ್ತು ಅವರ ಸ್ನೇಹಿತರಾದ NM ತಿಮ್ಮರಾಯಪ್ಪನವರು ಅಲ್ಲಿಗೆ ಬರ್ತಾರೆ. ಡಾಕ್ಟರ್ MN ತಿಮ್ಮರಾಯಪ್ಪನವರು ಅಲ್ಲಿಗೆ ಬರ್ತಾರೆ. ಔತಣಕೂಟಕ್ಕೆ ಬಂದಾಗ ಏನಾಗತ್ತೆ, ಅಮರರು ಆ ದಂಪತಿಗಳಿಗೆ ಭರವಸೆ ಕೊಡ್ತಾರೆ, ಆ ಅಧಿಕಾರಿ ಬೇಗ ಸಾಯುವುದಿಲ್ಲವೆಂದು ಮತ್ತು ಅವರ ಆರೋಗ್ಯ ಸುಧಾರಿಸುವುದೆಂದು ಹಾಗೂ ಅವರ ಪ್ರಗತಿ ಹೊಂದುವರೆಂದು ತಿಳಿಸ್ತಾರೆ. ಮುಂಚೆಯೇ ತಿಳಿಸಿದಂತೆ ಆ ಅಧಿಕಾರಿ ಪೂರ್ಣ ಗುಣಮುಖರಾಗ್ತಾರೆ ಮತ್ತು ಕೆಲಸದಲ್ಲಿ ಬಡ್ತಿ ಪಡೆದು ಇಂದಿಗೂ ಜೀವಂತವಾಗಿದ್ದಾರೆ. ಇದು ಒಂದು ನಿದರ್ಶನ. ಆಮೇಲೆ ಒಂದು ಹಳ್ಳಿಯ ಒಬ್ಬ ವಿದ್ಯುತ್ ಇಲಾಖೆ ಇನ್ಸ್ಪೆಕ್ಟರ್ ಸಾವಿನಂಚಿನಲ್ಲಿ ಇರ್ತಾರೆ. ಅವರನ್ನು ನೋಡಲು ಅಮರರು ಮತ್ತು ಸುಶೀಲಬಾಯಿ ಅವರು ಹೋಗ್ತಾರೆ. ಸುಶೀಲಬಾಯಿ ಅವರು ಆ ಇನ್ಸ್ಪೆಕ್ಟರ್ ಅವರನ್ನು ಏಳಿಸಿ ಕೂಡಿಸ್ತಾರೆ. ವೈದ್ಯರಲ್ಲಿಗೆ ಅವರನ್ನು ಕೊಂಡೊಯ್ಯುವ ಸಲುವಾಗಿ
ಆನೆಕಾಲು ರೋಗದಿಂದ ಪೀಡಿತರಾಗಿದ್ದ ಅವರಿಗೆ ಒಂದು ಕಾಲನ್ನು ಎತ್ತಲು ಕೂಡ ಆಗ್ತಾ ಇರಲ್ಲ. ಹೀಗಿರ್ಬೇಕಾದ್ರೆ ಅಮರರು ಅವ್ರನ್ನ ವೈದ್ಯರಲ್ಲಿಗೆ ಕರೆದೊಯ್ದು ಗುಣಪಡಿಸಲು ಹೇಳ್ತಾರೆ. ಜೊತೆಗೆ ತಾವೇ ಅವರಿಗಿದ್ದ ಕಾಯಿಲೆಯನ್ನು ತಮ್ಮ ಮೇಲೆ ಆವಾಹಿಸ್ಕೊಳ್ತಾರೆ. ಆವಾಹಿಸಿಕೊಂಡು ಆತನು ಸಂಪೂರ್ಣ ಗುಣ ಹೊಂದುತ್ತಾನೆ. ಆದರೆ ಇವರು ಸುಮಾರು 2 ವರ್ಷಗಳ ಕಾಲ ಕಾಲಿನಿಂದುಂಟಾದ ತೊಂದರೆಯಿಂದ ಅಮರರಿಗೆ ನಡೆಯಲಿಕ್ಕೆ ಆಗ್ತಾ ಇರಲ್ಲ. ಈ ತರ ಅವರ ನೋವನ್ನ ಕೂಡ ಇವ್ರು ತಗೊಳ್ತಾರೆ. ಅವರು ಮುಖರಾಗಿ ಚೆನ್ನಾಗಿ ಓಡಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ನಿದರ್ಶನ, ಒಬ್ಬ ಗ್ಯಾಂಗ್ರೀನ್ ಕಾಯಿಲೆಯಿಂದ ನರಳುತ್ತಿದ್ದ ಮತ್ತೊಬ್ಬ ವ್ಯಕ್ತಿಯ ಹೃದ್ರೋಗವನ್ನು ಅಮರರು ತಮ್ಮ ಮೇಲೆ ಆವಾಹಿಸಿಕೊಂಡು ಅದರ ಪರಿಣಾಮವಾಗಿ ವ್ಯಕ್ತಿ ಗುಣವಾಗ್ತಾ ಇರ್ತಾರೆ. ಆದರೆ ಅಮರರು ಕೆಲ ಕಾಲ ರೋಗ ಪೀಡಿತರಾಗ್ತಾರೆ. ಇತರರಿಗಾಗಿ ತಾವು ಬಾಧೆ ಅನುಭವಿಸುವ ಸದ್ಗುಣ ಮತ್ತು ಸಾಮರ್ಥ್ಯ ಮಹಾಪುರುಷರ ಒಂದು ಲಕ್ಷಣ. ಅಂದ್ರೆ ಇದೆಲ್ಲ ನಮ್ಗೆ ಆಶ್ಚರ್ಯ ಆಗತ್ತೆ. ಆದ್ರೆ ಇಂಥದ್ದು ಸಾಕಷ್ಟು ನಡೆದಿದೆ. ನಾವು ರಾಮಕೃಷ್ಣ ಪರಮಹಂಸರನ್ನ, ರಮಣರನ್ನ ನೆನಪು ಮಾಡ್ಬೋದು ಇದರಲ್ಲಿ. ಅಂದ್ರೆ ಮಹಾನ್ ವ್ಯಕ್ತಿಗಳ ಲಕ್ಷಣ ಇದು ಅನ್ನೋದನ್ನ ನಾವು ಅರ್ಥ ಮಾಡ್ಬೋದು. ಒಂದು ದಿನ ಬೆಳಿಗ್ಗೆ ಮುಂಜಾನೆ ಒಬ್ಬ ಅಪರಿಚಿತ ಸಾಧು ಅಮರನ ಮನೆಗೆ ಬರ್ತಾರೆ. ಇನ್ನು ಅವರು ಧ್ಯಾನ ಮಾಡಿ ವಿದ್ಯೆಯ ಒಂದು ಅಮಲ್ನಲ್ಲಿ ಇರ್ತಾರೆ ಅಮರರು. ಇನ್ನು ಬೆಳಗಿನ ಜಾವ ಆಗಿರೋದೇ ಇಲ್ಲ. ಅಷ್ಟೊತ್ತಿಗೆ ಬಂದ್ಬಿಟ್ಟು ಅವರು ಶರೀರ ಶುದ್ಧೀಕರಣ ಕೂಡ ಆಗಿರೋದಿಲ್ಲ. ಆಗ ಕೈಯಲ್ಲಿ ಕಮ್ಮಡಲ್ ಹಿಡ್ಕೊಂಡ ಬಂದ ವ್ಯಕ್ತಿ ಅಮರೇಶ್ವರಿಗೆ ಧ್ಯಾನ ಮಾಡ್ಲಿಕ್ಕೆ ಹೇಳ್ತಾರೆ. ಅವ್ರು ಹಾಗೆ ಧ್ಯಾನ ಮಾಡಿ ಕೂತ್ಕೊಂಡ್ಬಿಡ್ತಾರೆ. ಪ್ರಾರ್ಥನಾ ಮಂದಿರದ ಕಿಟಿಗಳು ಸದಾ ದಪ್ಪನಾದ ಪರದೆಗಳಿಂದ ಮುಚ್ಚಲ್ಪಟ್ಟಿರೋದ್ರಿಂದ ಹೊರಗೆ ಯಾರಿಗೂ ಅದೇನು ಕಾಣೋದಿಲ್ಲ. ಅಮರರು ಧ್ಯಾನ ಮಾಡಲು ಪ್ರಾರಂಭಿಸುವಂತೆ ಹೇಳಿದ ಆ ಸಾಧು ತಾವು ಧ್ಯಾನ ಮಾಡಲು ಪ್ರಾರಂಭಿಸ್ತಾರೆ ಅವರು ಕೂಡ. ನಂತರ ಇದ್ದಕ್ಕಿದ್ದಂತೆಯೇ ಮನೆಯ ಆವರಣದ ಅಂದ್ರೆ ಕಾಂಪೌಂಡ್ ಗೋಡೆಯ ಆಚೆ ಇದ್ದ ವಿದ್ಯುತ್ ಕಂಬಕ್ಕೆ ಅಂಟಿಕೊಂಡಂತೆ ದೊಡ್ಡ ವಿಸ್ತಾರದ ದಪ್ಪನಾಗಿದ್ದ ತೆಳುವು ಬೂದು ಬಣ್ಣದ ಜೇಡರ ಬಲೆಯೊಂದು ಬೆಳೆಯುತ್ತೆ ಅಲ್ಲಿ. ದೇವರ ಮನೆಯಲ್ಲಿ ಕಾಲು ಮಣೆ ಅಂದ್ರೆ ಸ್ಟೂಲ್ ಮೇಲಿಟ್ಟಿದ್ದ ಸಾಧುವಿನ ಕಮಂಡಲದಿಂದ ವಿಭೂತಿ ಧಾರೆ ಧಾರೆಯಾಗಿ ಸುರಿಯುತ್ತೆ. ಅಮರರಿಗೆ ಡಮರುವಿನ ನಿನಾದ ಕೇಳಿಸತ್ತೆ. ನಿನಾದದೊಂದಿಗೆ ಶಿವನ ತಾಂಡವ ನೃತ್ಯದ ನಿನಾದದಿಂದ ಮನೆಯೆಲ್ಲ ತರಂಗಗಳು ವ್ಯಾಪಿಸಿ ಕಂಪಿಸುವ ಹಾಗೆ ಅನುಭವ ಅರಿವಾಗ್ತಾ ಹೋಗುತ್ತೆ. ಇದರಿಂದ ಅಮರರು ತುಂಬಾ ಉತ್ತೇಜಿತರಾಗ್ತಾರೆ. ಅವರ ಕುಟುಂಬದ ಸದಸ್ಯರಿಗೆ ದೂರವಾಣಿ ಮೂಲಕ ಹೇಳ್ತಾರೆ, ಅವ್ರು ಬರುವಾಗ ಸ್ವಲ್ಪ ಲೇಟ್ ಆಗುತ್ತೆ. ಇಷ್ಟೆಲ್ಲ ಆದ ನಂತರ ಅವರು ಸಾಧುಗಳು ಹೊರಟೋಗ್ತಾರೆ. ಅವರೇ ಶಿವನೇ ಬಂದದ್ದಲ್ಲಿಗೆ. ಶಿವನ ಪರಮ ಭಕ್ತಿಯಾಗಿದ್ದ ಅಮರರ ಅತ್ತೆ ಶಾರದಮ್ಮನವರು ಸಾಯಂಕಾಲ ಮನೆಗೆ ಬರ್ತಾರೆ. ಇವರೆಲ್ಲರೂ ಕೂಡ ಆ ವಿಭೂತಿ ರಾಶಿಯನ್ನು ತೆಗೆಯುವಂತೆ ಹೇಳಲು ಆ ಸಾಧು ಅಮರರ ಅತ್ತೆಗೆ ಆ ವಿಭೂತಿ ರಾಶಿ ತೆಗೆಯಲಿ ಅಂತ ಹೇಳಿ ಮರೆ ಆಗ್ಬಿಡ್ತಾರೆ. ಇಷ್ಟಾದ ನಂತರ ಸಾಯಂಕಾಲದ ಹೊತ್ತಿಗೆ ಸುಶೀಲಬಾಯಿಯವರು ಮತ್ತು ತಾಯಿಯವರು ಅಲ್ಲಿಗೆ ಬರ್ತಾರೆ. ಬಂದು ಅವ್ರೇನ್ ಮಾಡ್ತಾರೆ, ಒಂದು ಜಾಡಿನಲ್ಲಿ ಎಲ್ಲಾ ವಿಭೂತಿಯನ್ನ ತೆಗಿಲಿಕ್ಕೆ ಶುರು ಮಾಡ್ತಾರೆ. ಅವ್ರು ತೆಗೆದ ಕೂಡ್ಲೆ ಅಲ್ಲಿವರೆಗೆ ಕಟ್ಟಿಕೊಂಡಿದ್ದ ಆ ಬಲೆ ಇರುತ್ತಲ್ಲ, ಸಂಪೂರ್ಣ ಶುದ್ಧೀಕರಿಸಿದಷ್ಟೇ ಅಷ್ಟು ಕ್ಲೀನ್ ಆಗಿ ಇದರೊಳಗಡೆ ಆ ಜಾಡಿ ಒಳಗಡೆ ಎಲ್ಲ ತುಂಬಿಸಿಡ್ಲಿಕ್ಕೆ ಆಗ್ತಿವ್ರಿಗೆ. ತುಂಬಿಸಿಟ್ಟ ನಂತರ ಆ ವಿಭೂತಿಯ ಕೆಳಗೆ, ರಾಶಿಯ ಕೆಳಗೆ ಶಿವನ ಮತ್ತು ಗಣಪತಿಯ ವಿಗ್ರಹಗಳನ್ನು ಹಾಗೂ ಕೆಲವು ರುದ್ರಾಕ್ಷಿಗಳನ್ನು ಅವ್ರು ಕಾಣ್ತಾರೆ. ಇವಾಗ್ಲೂ ಕೂಡ ಅದು ಪೂಜಿಸಲ್ಪಡ್ತಿದೆ ಅಂತ ಹೇಳ್ತಾರೆ. ಒಂದು ದಿನ ಅಮರರು ಮತ್ತು ಸುಶೀಲಾಬಾಯಿಯವರು ಪುಟ್ಟವನ ಮನೆಯಿಂದ ಹೊರಗಡೆ ಹೋದ ಸಮಯದಲ್ಲಿ ಸಿಟಿ ಮಾರ್ಕೆಟ್ ಹತ್ರ ಇರುವ ನರಸಿಂಹರಾಜ ರಸ್ತೆಯಲ್ಲಿದ್ದ ಅಮೆರಿಕನ್ ರೇಡಿಯೋ ಅಂಗಡಿಗ ಮಾಲೀಕರು ಮದುವೆಯ ಪತ್ರ ಕೊಡ್ಲಿಕ್ಕೋಸ್ಕರ ಇವ್ರ ಮನೆಗೆ ಬರ್ತಾರೆ. ಇವರಿಬ್ರು ಇರೋದಿಲ್ಲ. ಇವರ ಮನೆ ಬಾಗ್ಲಲ್ಲಿ ನಾಯಿಗಳಿರುತ್ತೆ. ಅಷ್ಟೊತ್ತಿಗೆ ಅಮರರೇ ಅನ್ನೋ ತರನೇ ಒಬ್ರು ಬಂದು ಅವ್ರನ್ನ ಮನೆಗೆ ಕರ್ಕೊಂಡ್ ಬಂದು ಕೂತ್ಕೊಳ್ಳಿ ಅಂತ ಹೇಳಿ, ನಿಮ್ಗೆ ಕಾಫಿ ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನಾವು ತುಂಬಾ ಮನೆಗ್ ಕರೀಲಿಕ್ ಹೋಗ್ಬೇಕು, ನೀವು ಮದ್ವೆಗ್ ಬರ್ಬೇಕು ಅಂತ ಮಾತ್ರ ಕರೀಲಿಕ್ ನಾವು ಬಂದಿದ್ದೇವೆ ಅಂತ ಹೇಳಿ ಅವ್ರಿಗೆ ಇನ್ವಿಟೇಷನ್ ಕೊಟ್ಟು ಅವ್ರು ಹೊರಡ್ತಾರೆ. ಅವ್ರನ್ನ ಬಾಗ್ಲವರೆಗೂ ಕರ್ಕೊಂಡ್ ಬಂದು ಅವ್ರನ್ನ ಹೊರಗ್ ಕಳಿಸಿ ನಂತರ ಕಣ್ಮರೆ ಆಗ್ತಾರೆ. ಅಂದ್ರೆ ಇದರಲ್ಲಿ ಅವರಿಬ್ಬರು ಇಲ್ಲದ ಸಮಯದಲ್ಲಿ ಕೂಡ ಮನೆಯ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಋಷಿಗಳು ನಿರ್ವಹಿಸ್ತಾ ಇದ್ರು. ಅವರಿಬ್ರು ಇರೋದಿಲ್ಲ, ಆದ್ರೆ ಕೂಡ ಋಷಿಗಳು ಸಂಪೂರ್ಣವಾಗಿ ಅಮರರಂತೆ ವೇಷ ಹಾಕಿ ಅವರ ಮನೆಯನ್ನ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ರಂತೆ. ಹೀಗೆ ಶಿಕ್ಕಾಂಪಟ್ಟಣದ SDO ಅಂದರೆ ಸಬ್ ಡಿವಿಷನಲ್ ಆಫೀಸರ್ ಆಗಿದ್ದ ಶ್ರೀ ಮೊಯ್ಲಿ ಅವರು ಪ್ರಸಾದಿ ಮಹಮ್ಮದರ ಕೂದಲನ್ನು ಕಾರಿನಲ್ಲಿ ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಆ ಸಮಾರಂಭದಲ್ಲಿ ಭಾಗವಹಿಸುವ ಸಲುವಾಗಿ
ಅಮರರನ್ನು ಆಹ್ವಾನಿಸ್ತಾರೆ. ಅಂತೆಯೇ ಅಮರರು ಆ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಹಮ್ಮದರ ಕೂದಲನ್ನು ತಮ್ಮ ಕಾರಿನಲ್ಲಿಯೇ ಕೊಂಡು ಹೋಗ್ತಾರೆ. ಜಾತಿ ಮತ ಭೇದಗಳಿಗೆ ಅವರು ಅತೀತರಾಗಿದ್ರು. ಸಬ್ಹೇ ಸಮಾನ್ ಸಬ್ಮೇ ಏಕ್ ಪ್ರಾಣ್ ಎಂಬ ಋಷಿಗಳ ತತ್ವವಾಣಿಯ ಮೂರ್ತ ಸ್ವರೂಪದಂತೆ ಇರ್ತಿದ್ರು ಅವರು. ಅಂದ್ರೆ ಇದೆಲ್ಲ ನಾವು ಮನುಷ್ಯರು ಮಾಡಿಕೊಂಡಂತಹ ಕೆಲವೊಂದು ನಿಬಂಧನೆಗಳು, ಜಾತಿ ಭೇದಗಳು ಎಲ್ಲ. ಆದರೆ ಮಹಾನ್ ವ್ಯಕ್ತಿಗಳಿಗೆ ಇದು ಯಾವುದೂ ಅಲ್ಲ ಅನ್ನೋದನ್ನ ಇದರಲ್ಲಿ ಒಂದು ಉದಾಹರಣೆ. ಆಮೇಲೆ ವಿಶ್ವಮೈತ್ರಿ ಚಿಹ್ನೆಯ ಆವಿರ್ಭಾವ ಹೇಗಾಯ್ತಂದ್ರೆ, ಒಂದ್ಸಲ ಅಮರರು ಕುಟುಂಬದ ಸದಸ್ಯರೊಂದಿಗೆ ಕಾವೇರಿ ನೀರು ತರಲು ಕನ್ನಂಬಾಡಿಗೆ ಹೋಗ್ತಾರೆ. ಅವರು ದಾಸ್ ಪ್ರಕಾಶ್ ಹೋಟೆಲ್ನಲ್ಲಿ ತಂಗುತ್ತಾರೆ. ಸುತ್ತಮುತ್ತಲೂ ಹೋಗಿ ಅಲ್ಲಿನ ಪ್ರಕೃತಿ ದೃಶ್ಯ ಸೌಂದರ್ಯವನ್ನು ಆಸ್ವಾದಿಸಲು ಅವರ ಕುಟುಂಬ ಸದಸ್ಯರಿಗೆಲ್ಲ ಹೇಳ್ತಾರೆ, ನೀವೆಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ಕಳಿಸ್ಕೊಡ್ತಾರೆ. ಹೋಟೆಲಿನ ಕೊಠಡಿಯಲ್ಲಿ ಒಂದು ಅಗರಬತ್ತಿಯನ್ನು ಹತ್ತಿಸಿ ಧ್ಯಾನ ಮಗ್ನರಾಗಿ ಕೂತ್ಕೊಳ್ತಾರೆ. ಅಗರಬತ್ತಿ ಉರಿದ ಮೇಲೆ ಬೀಳುವ ಬೂದಿಯು ಒಂದು ಚಿತ್ರದ ವಿನ್ಯಾಸದ ಆಕಾರದಲ್ಲಿ ರೂಪ ತಾಳುತ್ತದೆ. ಈ ಚಿತ್ರ ವಿನ್ಯಾಸವು ಮುಂದಿನ ದಿನಗಳಲ್ಲಿ ಅವರ ಅನುಯಾಯಿಗಳಿಗೆ ಗುಂಪಿಗೆ ಕೊಡಲ್ಪಟ್ಟ ವಿಶ್ವಮೈತ್ರಿ ಎಂಬ ಹೆಸರಿನ ಸಂಸ್ಥೆಯ ಧ್ಯೇಯೋದ್ದೇಶ ಸೂಚಕ ಅಂದ್ರೆ ಲಾಂಛನ ಆಗಿ ಉಪಯೋಗಿಸಲ್ಪಡುತ್ತೆ. ಆಮೇಲೆ ಕುಟುಂಬ ಸದಸ್ಯರೆಲ್ಲ ಬಂದ ನಂತರ ಇವರು ಅದನ್ನು ತೋರಿಸ್ತಾರೆ. ಅದನ್ನ ನೋಡ್ಬಿಟ್ಟು ಇವರೆಲ್ಲ ಆಶ್ಚರ್ಯ ಪಡ್ತಾರೆ. ಆ ನಂತರ ಅವರೆಲ್ಲೂ ಕಾರ್ನಲ್ಲಿ ವಾಪಸ್ ಹೊರಡ್ತಾರೆ ಅಲ್ಲಿಂದ. ದೃಶ್ಯ ಸೌಂದರ್ಯ ಬಹಳ ಸುಂದರವಾಗಿರುತ್ತೆ. ಕಾರ್ನಿಂದ ಇಳಿದು ಬಿಟ್ಟು ಅಮರರಿಗೆ ಮೊದ್ಲಿಂದಲೂ ಫೋಟೋಗ್ರಫಿನಲ್ಲಿ ಕೂಡ ಇಷ್ಟ ಇರುತ್ತಲ್ಲ, ಅವ್ರು ಸುಂದರವಾದ ದೃಶ್ಯಗಳನ್ನೆಲ್ಲ ಫೋಟೋದಲ್ಲಿ ತೆಗಿತಾ ಹೋಗ್ತಾರೆ. ಕ್ಯಾಮರಾದಿಂದ ಫೋಟೋ ತೆಗಿತಾ ಹೋಗ್ತಾರೆ. ತೆಗಿತಾ ಏನ್ ಮಾಡ್ತಾರೆ, ಆಕಸ್ಮಿಕವಾಗಿ ಮರೆತು ಅಲ್ಲೇ ಕ್ಯಾಮರಾವನ್ನ ಇಟ್ಟು ಬಿಡ್ತಾರೆ. ಕೆಲವು ದೃಶ್ಯಗಳನ್ನ ನೋಡ್ತಾ ಹಾಗೆ ಅವ್ರ ಕಾರಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ. ಇಷ್ಟೆಲ್ಲ ಆಗುವಾಗ ಕ್ಯಾಮರಾ ಜೊತೆಗೆ ತೆರೆದಿಟ್ಟಿದ್ದ ಎಕ್ಸ್ಪೋಸ್ಡ್ ಫಿಲ್ಮ್ ಕಳೆದು ಹೋಗಿದ್ದು ಅವರೆಲ್ರಿಗೂ ಸ್ವಲ್ಪ ದೂರ ಬಂದ ನಂತರ ಗೊತ್ತಾಗುತ್ತೆ. ಖೇದ ಆಗುತ್ತೆ, ಆದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಹಾಗೆ ವಾಪಸ್ ಬರ್ತಾರೆ. ಆದ್ರೆ ಸುಮಾರು 3 ತಿಂಗಳ ನಂತರ ಅಮರರು ಬ್ರಿಗೇಡ್ ರಸ್ತೆಯಲ್ಲಿ ನಡೆದು ಹೋಗ್ತಾ ಇರುವಾಗ ನೀಳವಾದ ಹರವಿನ ಬಿಳಿಯ ಬಟ್ಟೆ ಧರಿಸಿದ್ದ ಕ್ರೈಸ್ತ ಪಾದ್ರಿ ಅಂತಿದ್ದ ಒಬ್ಬ ವ್ಯಕ್ತಿಯು ಅವರ ಬಳಿ ಬಂದು ಕ್ಯಾಮರಾವನ್ನು ಅಮರರಿಗೆ ಕೊಡ್ತಾರೆ. ಅವ್ರ ಕ್ಯಾಮರಾ ಪುನಃ ಪಡೆದಿದ್ದಕ್ಕಾಗಿ ಅಮರಿಗೆ ಬಹಳ ಸಂತೋಷ ಆಗುತ್ತೆ. ಅಂದ್ರೆ ಇದೆಲ್ಲ ದೈಹಿಕವಾದ ಒಂದು ಕ್ರಿಯೆಗಳು ಅನ್ನೋದನ್ನ ನಮ್ಮ ಪುನಃ ಹೇಳೋ ಅಗತ್ಯ ಇಲ್ಲ. ಯಾಕಂದ್ರೆ ಅಂತವರಿಗೆ ಅದೆಲ್ಲ ಆಗೋದು ತುಂಬಾ ಸಹಜ. ಹೀಗಿರ್ಬೇಕಾದ್ರೆ ಅಮರರ ಮಗಳು ಮೈತ್ರೇಯಿಗೆ 10 ವರ್ಷ ಆಗುತ್ತೆ. ಅವಳಿಗೆ ಅಪ್ಪನಿಂದ ದೀಕ್ಷೆ ತಗೊಳ್ಬೇಕು ಅಂತ ಆಸೆ ಆಗತ್ತೆ. ನನಗೊಂದು ಮಂತ್ರ ದೀಕ್ಷೆ ಕೊಡಿ ಅಂತ ಅವಳು ಕೇಳ್ತಾ ಇರ್ತಾಳೆ. ಆಗ ಅವ್ರೇನ್ ಮಾಡ್ತಾರೆ, ಹಲಸೂರಿನ ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲೊಂದು ಸಣ್ಣ ಕಿಂಡಿ ಇರುತ್ತೆ. ಆ ರಂಧ್ರದಲ್ಲಿ ಮಗಳಿಗೆ ಕೈಯನ್ನು ಇಡ್ಲಿಕ್ಕೆ ಹೇಳ್ಬಿಟ್ಟು ಕೈಯಲ್ಲಿಟ್ಟಾಗ ಸರಸ್ವತಿ ಮಂತ್ರದ ಒಂದು ಕಾಗದ ಅವ್ರ ಕೈ ಮೇಲೆ ಬೀಳುತ್ತೆ. ಅದನ್ನ ತಗೊಂಡ ನಂತರ ಆ ಮಂತ್ರವನ್ನು ಅವರು ಪಠಿಸ್ಲಿಕ್ಕೆ ಶುರು ಮಾಡಿದ ನಂತರ ಮೈತ್ರಿಯವರು ಮಂತ್ರ ಜಪ ಮಾಡಿ ಅದರಿಂದ ಪ್ರಯೋಜನ ಪಡೆಯುತ್ತಾರೆ. ಆನಂತರದಲ್ಲಿ ಅವರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿಯನ್ನ ಸಾಧಿಸಿದರು ಅಂತ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಅಮರರ ಜೀವಿತಾವಧಿ ಮನೋವತಿ ಕಟ್ಟಡ ನಿರ್ಮಾಣ ವಿಶ್ವಮೈತ್ರಿ ಪ್ರತಿಷ್ಠಾನ ಕೇಂದ್ರ. ಅಂದ್ರೆ ಸಂಭವಿಸಬಹುದಾದ ಅನೇಕ ಘಟನೆಗಳನ್ನು ಮುಂಚೆಯೇ ಹೇಳುವ ಅಮರರಿಗೆ ಅವರ ಜೀವಿತಾವಧಿಯ ಬಗ್ಗೆ ಸ್ವಂತ ಭವಿಷ್ಯ ತಿಳಿದುಕೊಳ್ಬೇಕು ಅಂತ ಹೇಳಿ ಅಮರರ ಪತ್ನಿಯ ತಮ್ಮ ಕೇಳ್ತಾರೆ, ನಿಮ್ಮ ಜೀವಿತಾವಧಿ ಎಷ್ಟು ಅಂತ. ಆಗ ಅಮರರು ಹೇಳ್ತಾರೆ, ಪ್ರಾರಂಭದ ಜೀವಿತಾವಧಿ 1974 ಮಾತ್ರ. ಆದ್ರೆ ಋಷಿಗಳು ಅವರಿಂದ ಕೆಲವು ನಿಶ್ಚಯವಾದ ಕೆಲಸಗಳನ್ನು ಮಾಡಲ್ಪಡುವ ನಿರೀಕ್ಷೆಯಲ್ಲಿ ಇಟ್ಟಿರೋದ್ರಿಂದ ಅವರ ಜೀವಿತಾವಧಿ 1982 ಆಗಸ್ಟ್ ತಿಂಗಳವರೆಗೆ ಮುಂದುವರಿಯುತ್ತೆ ಅಂತ ಅವ್ರು ಹೇಳ್ತಾರೆ. ಈ ಸಂಭಾಷಣೆ ಅಮರರು ಪತ್ನಿ ಮತ್ತು ಮಗಳು ಕೂಡ ಅಲ್ಲಿದ್ದಾಗಲೇ ಕೇಳಿಸ್ಕೊಳ್ತಾರೆ. ಮುಂದೆ ನಡೆಯುವ ಘಟನೆಗಳನ್ನು ನೋಡಿದಾಗ ಅವರ ಭವಿಷ್ಯವಾಣಿ ಪೂರ್ಣಶಃ ಸರಿಯಾಗಿರುವುದನ್ನು ನಾವು ತಿಳಿಯಬಹುದು. ಶ್ರೀ ಬಿ.ಜಿ. ದೇಸಾಯಿ ಅವರ ನಿಧನ ನಂತರ ಕುಟುಂಬ ಸಮೇತ ಅಮರರು ಬೆಂಗಳೂರಿಗೆ ಧಾರವಾಡದಿಂದ ವಾಪಸ್ ಬರೋದನ್ನ ನಾವು ನೋಡಿದ್ವಿ. ಹೀಗಿರುವ ಮನೋವತಿ ಪ್ರದೇಶವನ್ನ ಅವರ ತಂದೆಯವರಾದ ಅಮರರಿಗೆ ಇವರು ಖರೀದಿಸಿ ಕೊಟ್ಟಿದ್ರಿಂದ ಅಮರರು ಆ ಪ್ರದೇಶನ
ಧ್ಯಾನಕ್ಕೋಸ್ಕರ ಒಂದು ಚಿಕ್ಕ ಕಟ್ಟಡವನ್ನ ಅಲ್ಲಿ ಕಟ್ಟಿಸ್ತಾರೆ. 1966ರಲ್ಲಿ ಒಂದು ಕಟ್ಟಡವನ್ನು ಕಟ್ಟಿಸ್ತಾರೆ. ಕಟ್ಟಿಸಿದ ನಂತರ ಒಂದ್ ದಿವ್ಸ ಆ ಕಟ್ಟಡಕ್ಕೆ ಸ್ನಾನಗೃಹಕ್ಕೆ ಬೇಕಾದ ಫಿಟ್ಟಿಂಗ್ಸ್ ಅನ್ನೆಲ್ಲ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅವರು ಮನೆಗೆ ಎಲ್ಲ ತಂದಿಟ್ಕೊಂಡಿರ್ತಾರೆ. ಅಲ್ಲಿಂದ ತಗೊಂಡು ಹೋಗಕ್ಕೆ ಅಂತ ಅವ್ರು ಹೊರಟಾಗ ಕೊಠಡಿಯಿಂದ ಕೊಠಡಿಯಲ್ಲಿ ಒಬ್ಬರೇ ಮಲಗಿರ್ತಾರಲ್ಲ, ಅಲ್ಲಿಂದ ಮಧ್ಯರಾತ್ರಿ ಆಗಿರುತ್ತೆ. ಅವ್ರು ಎದ್ದು ಮನೆಯ ಇನ್ನೊಂದು ಕೊನೆಯಲ್ಲಿದ್ದ ಕೊಠಡಿಯಲ್ಲಿದ್ದ ಮಲಗಿದ್ದ ಸುಶೀಲಾಬಾಯಿ ಅವರ ಹತ್ರ ಹೋಗ್ತಾರೆ ಮತ್ತು ಅವರನ್ನು ಎಚ್ಚರಿಸಿ ತಮ್ಮನ್ನು ಹಿಂಬಾಲಿಸುವಂತೆ ಹೇಳ್ತಾರೆ. ನಂತರ ತಕ್ಷಣವೇ ಅಮರರು ಒಂದು ಮರದ ತುಂಡಿನ ತರಹ ಕೆಳಗೆ ಬಿದ್ದು ಬಿಡ್ತಾರೆ. ಸುಶೀಲಾಬಾಯಿ ಅವರ ತೊಡೆಯ ಮೇಲೆ ತಮ್ಮ ತಲೆಯನ್ನು ಇರಿಸಿಕೊಳ್ಳಲು ಹೇಳ್ತಾರೆ ಮತ್ತು ಒಂದು ಮಂತ್ರವನ್ನು ಪಿಸುಗುಟ್ಟುತ್ತಾರೆ. ಈ ಮಂತ್ರವನ್ನು ನೀನು ಹೇಳ್ತಾ ಇರು ಅಂತ ಅವ್ರ ಪತ್ನಿಗೆ ಹೇಳ್ತಾರೆ. ಮಗಳು ಈ ಶಬ್ದ ಕೇಳಿ ಹೊರಗ್ ಬರ್ತಾಳೆ. ತಾಯಿ ಮಗಳು ಇಬ್ಬರು ಈ ಮಂತ್ರವನ್ನ ಪಠಿಸ್ತಾ ಇರ್ತಾರೆ. ಇವರು ಮರದ ಕೊರಡಿನಂತೆ ಮಲಗಿರ್ತಾರೆ. ಇಷ್ಟ ಆಗುವಾಗ ಅಮರರಿಗೆ ಪ್ರಜ್ಞೆನೇ ಇರೋದಿಲ್ಲ ಮತ್ತು ನಿಶ್ಚೇಷಿತರಾಗಿ ಮಲಗಿರ್ತಾರೆ. ಆದ್ರೆ ಬೆಳಗಿನ ಜಾವದ ಹೊತ್ತಿಗೆ ಮೇಲೆತ್ತು ತಮ್ಮ ರೂಢಿಯ ಸಹಜವಾದ ಕಾರ್ಯಚಟುವಟಿಕೆಗಳ ಬಗ್ಗೆ ಗಮನಿಸಲು ಸಾಧ್ಯವಾಗುತ್ತದೆ. ಅವರು ಮರದ ಕೊರಡಿನಂತೆ ಮಲಗಿದ್ರಾ ಅಂತ ಆಶ್ಚರ್ಯ ಪಡೋ ರೀತಿನಲ್ಲಿ ಅವರು ಎದ್ದು ಅವರ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ತಮ್ಮ ಕಾರಿನಲ್ಲಿ ಅವ್ರ ಜಮೀನಿಗೆ ಹೋಗಿ ಕಟ್ಟದ ಸ್ನಾನಗೃಹದ ಕೂಡಿಸುವ ಸಲಕರಣೆಗಳನ್ನು ತಗೊಂಡು ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಈ ಆದಂತಹ ಕಟ್ಟಡವೇ ಮನೋವತಿ ಆಶ್ರಮವಾಗುತ್ತೆ. ಮತ್ತು ತರುವಾಯ ಬರುವ ವಿಶ್ವಮೈತ್ರಿ ಪ್ರತಿಷ್ಠಾನದ ಟ್ರಸ್ಟ್ ಕಾರ್ಯ ಚಟುವಟಿಕೆಗಳ ಕೇಂದ್ರ ಆಗತ್ತೆ. ಇದೇ ಮನೋವತಿ ಮತ್ತು ಆ ಕೇಂದ್ರವಾಗತ್ತೆ. ಹೀಗಿರುವಾಗ ಅಮರರ ಇನ್ನೊಬ್ಬ ಅತ್ಯಂತ ನಿಕಟ ಅನುಯಾಯಿಗಳಾದ ಡಾಕ್ಟರ್ ಎನ್.ಎಂ. ತಿಮ್ಮರಾಯಪ್ಪನವರು ಅಮರರಿಗೆ 20,000 ಕೊಡ್ತಾರೆ. ಕೊಟ್ಬಿಟ್ಟು ಅವ್ರು ಹೇಳ್ತಾರೆ, ಯಾವ ರೀತಿಯಲ್ಲಾದ್ರೂ ಇದನ್ನು ಬಳಸಬಹುದು ನೀವು ಅಂತ ಹೇಳ್ತಾರೆ. ತಿಮ್ಮರಾಯಪ್ಪನವರು ಅಮರರನ್ನ ಎಲ್ಲ ಅವ್ರು ಏನ್ ಹೇಳಿದ್ರೆ ಅದನ್ನ ಹಾಗೆ ಪಾಲಿಸ್ತಾ ಇರ್ತಾರೆ. ಅವರು ಋಷಿಗಳ ಅಪೇಕ್ಷೆಯಂತೆ ಕೂಡ ಕೆಲಸ ಮಾಡ್ತಿರ್ತಾರೆ. ಅದರೊಂದಿಗೆ ಅವರ ಸ್ವಂತ ಜೀವನದಲ್ಲಿ ಕೂಡ ಪ್ರತಿಯೊಂದು ಅಮರರನ್ನ ಕೇಳಿ ಅವ್ರು ಮಾಡ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಅಮರರ ಭಕ್ತರಾಗಿರ್ತಾರೆ ಅವರು. ಅವರ ಮದುವೆಯನ್ನ ಕೂಡ 1969ರಲ್ಲಿ ಮನೋವತಿಯಲ್ಲೇ ನೆರವೇರಿಸ್ತಾರೆ. ಆ ದಿವಸ ಮಾರ್ಚ್ 7 ಆಗಿರುತ್ತೆ. ಮಾರ್ಚ್ 7 ಆದಾಗ ಮದುವೆ ಆಗಿರುತ್ತೆ, ಅವ್ರದ್ದು ಮದುವೆ ಎಲ್ಲ ಆಗಿರುತ್ತೆ. ಇದಾದ ನಂತರ ಸ್ವಲ್ಪ ದಿವಸ ನಂತರ ಮಾರ್ಚ್ 7 ಅಮರರು ಒಂದು ಕೊಠಡಿಯಲ್ಲಿ ಹೋಗಿ ಕೂತ್ಕೊಳ್ತಾರೆ. ಅವರ ಪತ್ತಿಗೆ ಬೀಗ ಹಾಕ್ಲಿಕ್ಕೆ ಹೇಳ್ತಾರೆ. ಆಮೇಲೆ ಬೀಗದ ಕೈಯನ್ನು ನೀನೇ ಇಟ್ಕೊಂಡಿರು, ನನ್ನಿಂದ ಸೂಚನೆ ಬಂದಾಗ ಮಾತ್ರ ನೀನ್ ಬಾಗಲ್ ತೆಗಿ ಅಂತ ಹೇಳಿ ಮಾರ್ಚ್ 7ಕ್ಕೆ ಕೂತವರು ಮಾರ್ಚ್ 31ರವರೆಗೂ ಅವರು ಹೊರಗ್ ಬರೋದಿಲ್ಲ. ಮಾರ್ಚ್ 31ರಿಂದ ಸಮಾಧಿಯಿಂದ ಹೊರಗೆ ಬರ್ತಾರೆ. ಅವರು ಬಂದಾಗ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಕೊಠಡಿಯಿಂದ ಹೊರಬಂದಾಗ ಮಾರ್ಕಂಡೇಯ ಮಹರ್ಷಿಗಳಿಂದ ಸಿಹಿ ತಿನಿಸುಗಳನ್ನ ರೂಪದಲ್ಲಿ ಪ್ರಸಾದವನ್ನು ತಗೊಂಡು ಬಂದು ಡಾಕ್ಟರ್ ತಿಮ್ಮರಾಯಪ್ಪನವರಿಗೆ ಮತ್ತು ಅಲ್ಲಿ ಉಳಿದ ಎಲ್ಲರಿಗೂ ಕೂಡ ಅವರು ಹಂಚುತ್ತಾರೆ. ಇದಾದ ನಂತರ ಅಮರರು ಮತ್ತು ಜೈಕಿಶನ್ ದಾಸ್ ಅವರು ಮದ್ರಾಸಿನ ಶ್ರೀ ಗಂಗೇಶ್ವರಾನಂದದಿಂದ ಪಡೆಯಲ್ಪಡ್ತಾರೆ. ಅಂದ್ರೆ ಅವರ ಸ್ನೇಹಿತರು ಇನ್ನೊಬ್ರು ಜೈಕಿಶನ್ ಅನ್ನೋರು. ಅವರು ವೇದ ಗ್ರಂಥ ಪಠಣಗಳನ್ನ ವೇದ ಗ್ರಂಥದ ಪುಸ್ತಕಗಳನ್ನ ತುಂಬಾ ಪವಿತ್ರವಾದದ್ದನ್ನ ಗಂಗೇಶ್ವರಾನಂದರು ಅವ್ರು ಹೇಳ್ತಾರೆ, ಇದು ಅಮರರಿಗೆ ಮಾತ್ರನೇ ಕೊಡ್ಲಿಕ್ಕೆ ಯೋಗ್ಯವಾದ ವ್ಯಕ್ತಿಯವರು, ಅವರಿಗೆ ನಾನು ಕೊಡಲು ಇಚ್ಛಿಸ್ತೇನೆ ಅಂತ ಹೇಳ್ತಾರೆ. ಅದನ್ನ ಸ್ವೀಕರಿಸ್ಲಿಕ್ಕೆ ಜೈಕಿಶನ್ ದಾಸರೊತ್ತಿಗೆ ಅಮರರು ಹೋಗಿ ಅದನ್ನ ಅವರಿಂದ ಚತುರ್ವೇದಿಗಳ ಪುಸ್ತಕಗಳನ್ನ ಸ್ವೀಕರಿಸ್ಬಿಟ್ಟು ಮದ್ರಾಸಿನಿಂದ ಬೆಂಗಳೂರಿಗೆ ಮರುಪ್ರಯಾಣ ಮಾಡ್ತಾರೆ. ಬೆಂಗಳೂರಿಗೆ ಬರುವಾಗ ಮಾರ್ಗ ಮಧ್ಯೆ ಕಾರನ್ನು ಅಲ್ಲಲ್ಲಿ ನಿಲ್ಲಿಸಿ ವೇದ ಗ್ರಂಥಗಳಿಗೆ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸ್ತಾರೆ. ಮನೆಗೆ ಬಂದ ನಂತರ ಪುನಃ ಪೂಜೆ ಸಲ್ಲಿಸಿ ದೇವರ ಮನೆಯಲ್ಲಿ ಪ್ರತಿಷ್ಠಾಪಿಸ್ತಾರೆ. ಇಂದಿಗೂ ಕೂಡ ಈ ದಿವ್ಯವಾದ ವೇದ ಚತುಷ್ಟಯ ಗ್ರಂಥಗಳು ದೇವರ ಮನೆಯಲ್ಲಿ ರಾರಾಜಿಸುತ್ತಾ ಪೂಜೆಗೊಳ್ತಾ ಇದೆ. ಅಮರರು ಚಂದ್ರಮಂಡಲಕ್ಕೆ ಸೂಕ್ಷ್ಮ ಶರೀರ ಯಾನ ಮಾಡಿ ಅಲ್ಲಿಂದ ಅಮೃತವನ್ನು ತಂದು 108 ಗಣಗಳಿಗೆ ವಿತರಿಸ್ತಾರೆ. ಅಮರರು ಒಂದು ವಿಶೇಷವಾದ ಪೂಜೆಯನ್ನು ಕೂಡ ಮಾಡ್ತಾರೆ. ಶ್ರೀ ಮಾರ್ಕಂಡೇಯ ಮಹರ್ಷಿಗಳು ಅವ್ರಿಗೆ ಹೇಳ್ತಾರೆ, ಒಂದು ಒಳ್ಳೆಯ ಘಟನೆ ಸಂಭವಿಸುತ್ತೆ ಅಂತ ಕೂಡ ಅವ್ರಿಗೆ ಹೇಳ್ತಾರೆ. ಈ ತರ ಇನ್ನೂ ತುಂಬಾ ಇದೆ. ಇದಾದ ನಂತರ ಏನಾಗುತ್ತೆ, ಸಾಯಿಬಾಬಾನ್ ಭೇಟಿ ಆಗೋದು, ಸಾಕಷ್ಟು ವಿಷಯಗಳಿದೆ. ಇದಾದ್ಮೇಲೆ
ಧ್ಯಾನ ದೀಕ್ಷೆ ಪ್ರಾರಂಭಿಸಲು ಸಂಕಲ್ಪ. ಅವ್ರು ಏನ್ ಮಾಡ್ತಾರೆ, ಇದೆಲ್ಲ ಆದ ನಂತರ ಸತ್ಯಯುಗ ಪ್ರಾರಂಭವಾದ ಮೇಲೆ ಅನುಭವಗಳ ಪ್ರಯೋಜನವನ್ನು ಋಷಿಗಳ ಮಾರ್ಗದರ್ಶನದಲ್ಲಿ ಪ್ರಸರಣ ಮಾಡಲು ಸೂಕ್ತ ಕಾಲ ಬಂದಿದೆ ಅಂತ ಇವರಿಗೆ ಅಮರರಿಗೆ ಗೊತ್ತಾಗುತ್ತೆ. ಅವ್ರೇನ್ ಮಾಡ್ತಾರೆ, ಈ ಚಟುವಟಿಕೆಯನ್ನ ಎಳೆಯರಿಗೆ ಧ್ಯಾನದ ತಂತ್ರಗಳನ್ನು ಪರಿಚಯ ಮಾಡಿಸಲು ಪ್ರಾರಂಭಿಸ್ತಾರೆ. ಅಷ್ಟಾಂಗ ಯೋಗ, ಜ್ಯೋತಿಷ್ ಶಾಸ್ತ್ರ, ಪುರಾಣಗಳು ಹಾಗೂ ತಮ್ಮ ನೇರ ಅನುಭವಗಳು, ಇವುಗಳ ಬಗ್ಗೆ ಅನೇಕ ಕುತೂಹಲಕಾರಿಯಾದ ವಿಷಯಗಳನ್ನು ಅಮರರು ಅವರಿಗೆ ಹೇಳ್ತಾರೆ. ಭೂಮಿಯ ಮೇಲೆ ಉತ್ತಮ ಜೀವನ ನಡೆಸುವ ವಿವಿಧ ಪ್ರಕಾರಗಳ ಬಗ್ಗೆ ಅಮರರು ಅವರಿಗೆ ಬೋಧನೆ ಮಾಡ್ತಾರೆ. ಅಂದ್ರೆ ಅಮರರು ವಿಶ್ವಮೈತ್ರಿ ಎಂದು ಕರೆಯಲ್ಪಡುವ ಒಂದು ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ ಮತ್ತು ಅದೇ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನ, ಒಂದು ಟ್ರಸ್ಟ್ ಅನ್ನ ನೋಂದಣಿ ಮಾಡಿಸ್ತಾರೆ. ಈ ಪ್ರತಿಷ್ಠಾನ ನಾಡಗೌಡ ಗೊಲ್ಲಹಳ್ಳಿಯಲ್ಲಿರುವ ಮನೋವತಿ ಆಶ್ರಮದಲ್ಲಿ ಕಾರ್ಯ ನಡೆಸುವಂತೆ ಮಾಡುತ್ತಾರೆ. ವಿಶ್ವಾಮಿತ್ರ ಮಹರ್ಷಿಗಳಿಂದ ಪ್ರೇರಿತವಾದ ಈ ಸಂಸ್ಥೆಗೆ ವಿಶ್ವಮೈತ್ರಿ ಎಂಬ ಹೆಸರು ಬಂದಿದೆ. ಗಂಗಾ ನದಿಗೆ ಸೇರಿಕೊಂಡು ಉತ್ತರ ಭಾರತದಲ್ಲಿ ಪ್ರವಹಿಸುತ್ತಿದ್ದ, ಈಗ ಗುರುತಿಸಲು ಆಗದಿರುವ ಒಂದು ನದಿಯ ಹೆಸರು ಸಹ ವಿಶ್ವಮೈತ್ರಿ ಎಂಬುದಾಗಿದೆ. ವಿಶ್ವಾಮಿತ್ರರ ಜನನ ಈ ನದಿಯ ತೀರದಲ್ಲಿ ಆದ್ದರಿಂದ ಈ ನದಿಗೆ ವಿಶ್ವಮೈತ್ರಿ ಎಂದು ಹೆಸರಾಯಿತು. ವಿಶ್ವವ್ಯಾಪಿ ಗೆಳೆತನ ಅಂದ್ರೆ ಯೂನಿವರ್ಸಲ್ ಫ್ರೆಂಡ್ಶಿಪ್ ಎಂಬುದು ವಿಶ್ವಮೈತ್ರಿಯ ಅರ್ಥ. 1975 ಶ್ರಾವಣ ಹುಣ್ಣಿಮೆಯ ದಿವಸ ವಿಶ್ವಮೈತ್ರಿ ಪ್ರತಿಷ್ಠಾಪನಾ ಸಂಸ್ಥಾಪಿಸಲ್ಪಡುತ್ತದೆ. ಕಲ್ಯಾಣಪುರಿ ನಗರ ಅಂದ್ರೆ ಈಗಿನ ಬೆಂಗಳೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಮನೋವತಿ ಆಶ್ರಮ ವಿಶ್ವಮೈತ್ರಿ ಸಂಸ್ಥೆಯ ಕೇಂದ್ರ ಬಿಂದುವಾಗಿರುತ್ತೆ. ಮನೋವತಿ ಎನ್ನುವುದು ಬ್ರಹ್ಮಲೋಕದ ರಾಜಧಾನಿಯ ಹೆಸರು. ಎಂತಲೇ ಋಷಿಗಳು ಈ ಸ್ಥಳಕ್ಕೆ ಮನೋವತಿ ಎಂದು ಹೆಸರಿಡಲು ಹೇಳ್ತಾರೆ. ಪ್ರಶಾಂತ ವಾತಾವರಣದಿಂದ ಕೂಡಿದ ಈ ಸ್ಥಳವನ್ನು ಋಷಿಗಳೇ ಆಯ್ಕೆ ಮಾಡಿರುತ್ತಾರೆ. ಸಪ್ತ ಋಷಿಗಳ ಸರತಿಯ ಪ್ರಕಾರ ನಿಗದಿತ ಅವಧಿಯಲ್ಲಿ ಇಲ್ಲಿಗೆ ಸೂಕ್ಷ್ಮ ಸ್ತರದಲ್ಲಿ ಮೇಲ್ವಿಚಾರಕರಾಗಿರ್ತಾರೆ ಋಷಿಗಳು. ಅಮರರಿಂದ ನಿರ್ಮಿಸಲ್ಪಟ್ಟ ಧ್ಯಾನ ಮಂದಿರವು ಈಗಿನ ಪೂಜಾ ಮಂದಿರ. ಅದು ಈ ಜಾಗದಲ್ಲಿದೆ. ಒಂದು ಉಚಿತ ವೈದ್ಯಕೀಯ ಕೇಂದ್ರದ ಸುತ್ತಮುತ್ತಲು ವಾಸಿಸುತ್ತಿರುವ ಹಳ್ಳಿಯ ಜನರಿಗೋಸ್ಕರ ಒಂದು ವೈದ್ಯಕೀಯ ಕೇಂದ್ರವನ್ನು ಅಲ್ಲಿ ಮಾಡ್ತಾರೆ. ಈ ಕಾರ್ಯಚಟುವಟಿಕೆಯು ಹೆಚ್ಚಾದಾಗ ನಂತರದ ದಿನಗಳಲ್ಲಿ ವೈದ್ಯಕೀಯ ಕೇಂದ್ರಕ್ಕೆಂದೇ ಒಂದು ಪ್ರತ್ಯೇಕ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ. ಅನೇಕ ನುರಿತ ವೈದ್ಯರುಗಳು ಸ್ವ ಇಚ್ಛೆಯಿಂದ ಇಲ್ಲಿಗೆ ಬಂದು ಉಚಿತವಾಗಿ ವೈದ್ಯಕೀಯ ಚಿಕಿತ್ಸೆ ಶುಶ್ರೂಷೆಗಳನ್ನ ಮಾಡ್ತಾ ಇರ್ತಾರೆ. ಅಮರರು ವಿಶ್ವಮೈತ್ರಿ ಗುಂಪಿನ ಅನುಯಾಯಿಗಳಿಗೆ ಸೂಕ್ತ ರೀತಿಯಲ್ಲಿ ನಿರಂತರವಾಗಿ ತರಬೇತಿ ಕೊಡ್ತಾ ಇರ್ತಾರೆ. ಋಷಿಗಳ, ಅಷ್ಟದಿಕ್ಪಾಲಕರ ಮತ್ತು ದೇವತೆಗಳ ಕಾರ್ಯಚಟುವಟಿಕೆಗಳಂತಹ ಸೂಕ್ಷ್ಮ ವಲಯಗಳಲ್ಲಿ ಸಂಭವಿಸುತ್ತಿದ್ದ ಘಟನೆಗಳೆಂದು ಅಮರರು ಅವರ ಅನುಯಾಯಿಗಳಿಗೆ ನಿಯಮಿತವಾಗಿ ಪ್ರತಿ ವಾರವೂ ಹೇಳ್ತಾರೆ. ನಾನು ಶುರುವಿನಲ್ಲೇ ನಿಮ್ಗೆ ಹೇಳಿದ್ದೆ, ಅವರು ಒಂದೊಂದು ಮನೆಗಳಿಗೆ ಹೋಗಿ ಧ್ಯಾನವನ್ನ ಕಲಿಸ್ತಾ ಇದ್ರು. ಅವ್ರು ಹೋಗುವಾಗ ಅಲ್ಲಿ ಆ ಮನೆಯಲ್ಲಿದ್ದ ಸದಸ್ಯರು ಭಜನೆಗಳನ್ನು ಮಾಡ್ತಾ ಧ್ಯಾನ ಮಾಡ್ತಾ ಕೂತಿರ್ತಿದ್ರು. ಅಷ್ಟೊತ್ತಿಗೆ ಅಮರರು ಅಲ್ಲಿ ಹೋಗಿ ಅವರಿಗೆ, ಅವರು ಅಲ್ಲಿ ಎಲ್ಲಿ ಹೋಗಿದ್ದೆ ನಾನು ವಿಶ್ವಾಮಿತ್ರರೊಂದಿಗೆ, ಯಾವ್ಯಾವ ಋಷಿಗಳನ್ನು ಭೇಟಿಯಾದೆ, ಅಲ್ಲಿಗೆ ಸೂಕ್ತವಾದದ್ದನ್ನ ಅವರು ನಿಷ್ಕಲ್ಮಶವಾಗಿ ಯಾವುದನ್ನು ಮುಚ್ಚಿಡದೆ ಅದು ಸಹಜ ರೀತಿಯಲ್ಲಿ ಅವರು ಹೇಳ್ತಾ ಇದ್ರು. ನಮ್ಮ ಪತಿಯವ್ರ ಮನೆಯವರು ಕೂಡ ಅವ್ರು ಹಾಗೆ ಬಂದು ಹೇಳಿದಂತ ವಿಷಯಗಳು ಸಾಕಷ್ಟಿದೆ. ಅದೇ ರೀತಿನಲ್ಲಿ ಅವರು ಸಾಕಷ್ಟು ಮನೆಗಳಿಗೆ ಹೋಗ್ತಿದ್ರು ಅಂತ ನಾನು ಮುಂಚೆ ಒಂದ್ಸತಿ ಹೇಳಿದ್ದೆ. ಅದೇ ತರ ಅವ್ರು ಒಂದೊಂದು ಮನೆಗೂ ಒಂದು ಸತ್ಸಂಗ ಮಾಡ್ಲಿಕ್ಕಾಗಿ ಹೋಗ್ತಿದ್ರು. ಎಷ್ಟೋ ಜನರಿಗೆ ದೀಕ್ಷೆಯನ್ನು ಕೊಡ್ತಾ ಇದ್ರು. ಆಮೇಲೆ ಅವರಿಗೆ ಜೀವನದಲ್ಲಿ ಪ್ರತಿದಿನದ ಜೀವನದಲ್ಲಿ ಹೇಗೆ ನೀವು ಅನುಸರಿಸ್ಬೇಕು, ಬರೀ 24 ನಿಮಿಷ ಮಾತ್ರ ಒಂದು ಘಟಿಕದಷ್ಟೇ ಧ್ಯಾನ ಮಾಡಿಸೋದಲ್ಲ, ಇನ್ನೂ ಹೆಚ್ಚಿನ ಧ್ಯಾನ ಮಾಡ್ಬೇಕು. ಧ್ಯಾನ ಹೆಚ್ಚಿಸಿದಷ್ಟು ನಿಮ್ಮಲ್ಲಿ ಒಂದು ಪ್ರಬಲವಾದ ಬದಲಾವಣೆಗಳನ್ನ ನೀವು ಪಡಿಲಿಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಿರ್ತಾರೆ. ಆಮೇಲೆ ಅವರಿಗೆ ಮನ ಮುಟ್ಟುವಂತೆ ಕಲಿಸ್ತಾ ಇರ್ತಾರೆ. ಧ್ಯಾನದಲ್ಲಿ ಮತ್ತು ಜೀವನದಲ್ಲಿ ಹೇಗೆ ಪ್ರತಿಯೊಬ್ಬ ಅನುಯಾಯಿಯು ನಿಯಮಿತವಾಗಿ ಮೌಲ್ಯಮಾಪನ ಮಾಡ್ಕೊಳ್ಬೇಕು ಅಂತ ತಿಳಿಸ್ತಾ ಇರ್ತಾರೆ. ಅವರಲ್ಲಿ ಯಾರೊಬ್ಬರಾದರೂ ಸಮಾಧಾನಕರವಾದ ರೀತಿಯಲ್ಲಿ ಮುಂದುವರಿಯಲು ವಿಫಲರಾದರೆ ಅವರ ಪ್ರಯತ್ನಗಳಲ್ಲಿ ಹೆಚ್ಚಿನ ಪ್ರಜ್ಞಾಪೂರ್ವಕವಾದ ಎಚ್ಚರಿಕೆ ಮತ್ತು ಕಾರ್ಯತತ್ಪರತೆಯನ್ನು ತೋರಿಸಲು ಅವರಿಗೆ ಬುದ್ಧಿವಾದ ಹೇಳ್ತಾರೆ. ಆದರೆ ಯಾವುದು ಬಲವಂತವಾಗಿ ಅಲ್ಲ,
ಅವರ ಜನರನ್ನ ನೋಡಿ ಅವರಿಗೆ ಸಹಾಯ ಮಾಡ್ತಾರೆ. ಯಾವ ರೀತಿನಲ್ಲೂ ಖಂಡಿಸೋದಿಲ್ಲ ಅವರು, ನಿಧಾನಕ್ಕೆ ಹೇಳಿ ಅವರಿಗೆ ಅರ್ಥ ಮಾಡಿಸ್ತಾರೆ. ಆಮೇಲೆ ಈ ರೀತಿ ಪ್ರತಿಯೊಬ್ಬರಿಗೂ ಅವರು ಸಹಾಯ ಹಸ್ತವನ್ನು ಕೊಡ್ತಾರೆ. ಆಮೇಲೆ ಅಮರರ ಪ್ರಾರ್ಥನಾ ಕೊಠಡಿಯಲ್ಲಿ ದೇವರ ಅಂಶಗಳು ಉಪಸ್ಥಿತವಾಗಿರುತ್ತಲ್ವಾ ಯಾವಾಗ್ಲೂ ಅವ್ರ ಮನೆಯಲ್ಲಿ. ಋಷಿಗಳು ನಿಯಮಿತವಾಗಿ ಅಲ್ಲಿ ಭೇಟಿ ಕೊಡ್ತಾ ಇರೋದ್ರಿಂದ ಅಮರರ ಜೊತೆ ಸಂಪರ್ಕ ಇದ್ದೇ ಇರುತ್ತೆ. ದಿವ್ಯ ಹಂಸ ಪೂಜೆ ನಂತರ ಅವರು ಆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ಬೇಕಾಗತ್ತೆ ಅವರು. ಹಾಗೆ ಹೋಗ್ಬೇಕಾದ್ರೆ ಅವರು ಹೋದ ತಕ್ಷಣ ಆ ಮನೆಯಲ್ಲಿರುವ ಆ ದೇವತೆಗಳೆಲ್ಲ ಅಲ್ಲಿ ವಾಸವಾಗಿರ್ತಾರಲ್ಲ, ಅವರು ಚಲಿಸುವ ದಿವ್ಯ ದೀಪಗಳಾಗಿ ಅವ್ರು ಎಲ್ಲಿ ಹೋಗಿ ನೆಲೆಸ್ತಾರೆ ಅಲ್ಲಿ ಅವ್ರ ಹಿಂದೆ ಹೋಗುತ್ತೆ, ಆ ದೀಪಗಳಾಗಿ ಹೋಗುತ್ತೆ ಆ ದಿವ್ಯ ಶಕ್ತಿಗಳು. ಇದನ್ನ ಕೇಳುವಾಗ್ಲೇ ಮೈ ಜುಮ್ ಅನ್ಸತ್ತೆ. ಯಾಕಂದ್ರೆ ಅಷ್ಟೊಂದು ಅವರು ಅನುಭವಿಸೋದನ್ನ ನೋಡುವಾಗ ಅದನ್ನ ಅವ್ರೊಂದಿಗೆ ಹೋಗುತ್ತೆ. ಅದು ಹೋಗಿ ಅವ್ರು ಎಲ್ಲಿ ನೆಲೆಸ್ತಾರೆ ಅಲ್ಲಿ ಹೋಗಿ ನೆಲೆಸುತ್ತೆ. ಅಂದ್ರೆ ಇವತ್ತಿಗೂ ಕೂಡ ಅವ್ರ ಮನೆಯಲ್ಲಿ ನನ್ನ ಮನೆಯವರು ನೋಡಿದಾರೆ ಅದನ್ನ. ಸೂರ್ಯ ಚಂದ್ರನದು ಒಂದು ದೊಡ್ಡ ಒಂದು ವಿಗ್ರಹ ಇದೆಯಂತ ಅಲ್ಲಿ, ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅದು ಅವರು ಅಲ್ಲಿಂದನೇ ಬಂದಂತದ್ದು. ಇವತ್ತು ಕೂಡ ಅವ್ರ ಮನೆಯಲ್ಲಿ ಅದಕ್ಕೆ ಪೂಜೆ ಸಲ್ತಾ ಇದೆ. ದೊಡ್ಡ ದೊಡ್ಡ ವಿಗ್ರಹಗಳಿದೆಯಂತೆ ಅಲ್ಲಿ, ನಾನ್ ನೋಡಿಲ್ಲ, ಅದನ್ನ ಅವ್ರು ಹೇಳ್ತಾರೆ. ಅಂದ್ರೆ ಅವರ ಪತ್ನಿಗೂ ಕಾಣಿಸ್ತಿತ್ತು, ಇವ್ರಿಗೂ ಕಾಣಿಸ್ತಿತ್ತು. ಅದು ಬಂದು ನೆಲೆಸಿದ ನಂತರ ಇವ್ರು ನೆಮ್ಮದಿಯಿಂದ ಇರ್ತಿದ್ರು. ಯಾಕಂದ್ರೆ ಇವ್ರೊಂದಿಗೆ ಅವರು ಸಹ ಬರ್ತಿದ್ರು. ಹೀಗಿರುವಾಗ ದೇವರ ಕೊಠಡಿಗೆ ಭೇಟಿ ಕೊಡ್ತಿದ್ದ ಬೇರೆಯವರ ಪ್ರಾರ್ಥನೆಗಳು ಕೂಡ ಅವರಿಗೆ ಅಲ್ಲಿ ಉತ್ತರಿಸಲ್ಪಡ್ತಾ ಇತ್ತು. ಅವರುಗಳು ಪ್ರಸಾದವನ್ನು, ಸಿಹಿ ತಿನಿಸುಗಳ, ವಿಭೂತಿಯನ್ನು, ಹೂಗಳ, ಹಣ್ಣುಗಳ ಇವೇ ಮುಂತಾದ ರೂಪದಲ್ಲಿ ಪಡಿತಾ ಇದ್ರು. ಅಂದ್ರೆ ಇದು ಸಾಧಾರಣ ದೊಡ್ಡ ವ್ಯಕ್ತಿಗಳೇ ಖಂಡಿತ ಅಸಾಧ್ಯವಾದದ್ದಲ್ವೇ ಅಲ್ಲ. ನಮಗೆ ಮಾತ್ರ ಏನೋ ಒಂದು ಅಲೌಕಿಕ ಅನುಭವಗಳು ಅಂತ ನಮಗ ಅನ್ಸತ್ತೆ. ಯಾಕಂದ್ರೆ ನಾವು ತುಂಬಾ ಮನಸ್ಸಿನಲ್ಲೇ ಇರ್ತೀವಲ್ವಾ. ಏನಾದ್ರೂ ಕೂಡ ನಮ್ಗೆ ಸಂಶಯಗಳು ತುಂಬಾ ಜಾಸ್ತಿ. ಆಗತ್ತಾ? ಖಂಡಿತನಾ? ಇರ್ಬೋದಾ? ಇಲ್ದೇನೂ ಇರ್ಬೋದಲ್ವಾ? ಇದೆಲ್ಲ ಭ್ರಮೆ ಇರ್ಬೋದಲ್ವಾ? ಈ ರೀತಿ ಎಲ್ಲ ಅನ್ಸೋದು ನಮ್ಮೆಲ್ಲರ ಸಹಜವಾದ ಸ್ಥಿತಿ. ಆದ್ರೆ ಅಮರರಂತ ಅಲೌಕಿಕ ವ್ಯಕ್ತಿಯನ್ನ ನೋಡುವಂಥದ್ದು, ಅವ್ರ ಪುಸ್ತಕವನ್ನ ಓದುವಂಥದ್ದು, ಅವರನ್ನು ಅನುಭವಿಸುವಂಥದ್ದು ಒಂದು ತುಂಬಾ ಆನಂದದ ವಿಷಯ ಅಂತ ಮಾತ್ರ ನಾನು ಹೇಳ್ಬೋದು. ನನಗೆ ಹೇಳ್ತಾ ಇರುವಾಗ್ಲೇ ತುಂಬಾ ಸಂತೋಷ ಆಗತ್ತೆ ಅವ್ರ ವಿಷಯ ಮಾತಾಡುವಾಗ. ಇಲ್ಲಿಗೆ ನನ್ನ 3ನೇ ದಿನದ ಸ್ವಾಧ್ಯಾಯನ ಮುಗಿಸ್ತಾ ಇದ್ದೇನೆ. ನನ್ನೊಂದಿಗೆ ಸಹಕರಿಸಿದ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸ್ತಾ ಧನ್ಯವಾದಗಳು. ಥ್ಯಾಂಕ್ ಯು.